ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ನಿಮ್ಮನ್ನ ಗೌರವಿಸುವ, ಪ್ರೀತಿಸುವ ಹಾಗೆ ನಿಮ್ಮನ್ನ ಅರಿತುಕೊಳ್ಳುವ ಒಂದು ಬದಲಾವಣೆಯ ಹಾಗೆ ಗುರುವಿನ ಮಾರ್ಗದರ್ಶನದಿಂದ ಗುರುವಿನ ಆಶೀರ್ವಾದ, ಕೃಪೆ, ದಯೆ, ಕರುಣೆ, ಅವರ ಪ್ರೇಮ ಸದಾ ನಿಮ್ಮ ಜೀವನದಲ್ಲಿ ಇರಲಿ, ನಿಮ್ಮ ಜೊತೆಯಾಗಿರಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ನೀವು ನಂಬಿದ ಗುರುವಿನ ಹಾಗೆ ದೈವದ ಅನುಗ್ರಹ ಆಶೀರ್ವಾದದ ಮೇರೆಗೆ ನೀವು ಹೀಲ್ ಆಗ್ತೀರಾ. ಹಾಗೆ ಕೆಲವು ಮಾರ್ಗದರ್ಶನಗಳು ಸಿಗ್ತವೆ. ಹಾಗೆ ಸೂಕ್ತ ಸಮಯಕ್ಕೆ ನಿಮ್ಮನ್ನು ಕೆಲವು ವಿಚಾರಗಳಲ್ಲಿ ಚೇತರಿಸ್ಕೊಳ್ಳೋಕ್ಕೂ ಕೂಡ ದಾರಿಯಾಗುತ್ತೆ. ಮೊದಲನೇದಾಗಿ ಬಹುಶಃ ಈಗಿನ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಿಮಗೆ ಅನ್ನಿಸ್ತಾ ಇರ್ಬೋದು, ನಿಮ್ಮ ಒಳ್ಳೆಯತನವನ್ನು ಯಾರೋ ನಿಮ್ಮ ದುರ್ಬಲತೆ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ, ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗೆ ಒಳ್ಳೆಯ ಮನಸ್ಸಿನಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಅವ್ರ ಜೀವನದಲ್ಲಿ ಅವರು ಕೆಲವೊಂದು ಬದಲಾವಣೆಯನ್ನು ಕಂಡುಕೊಳ್ಳಿ, ಅವರ ಜೀವನದಲ್ಲಿ ಅವರಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ, ಒಂದು ಒಳ್ಳೆಯ ದಡವನ್ನು ಅವರು ಸೇರಲಿ ಅಂತ ಹೇಳಿ ನೀವು ಮಾಡಿದ ಕೆಲಸಕ್ಕೆ ಇಲ್ಲಿ ನಿಂದನೆ, ಅವಮಾನವೇ ಹೆಚ್ಚಾಗಿ ಸಿಕ್ಕಿದೆ. ಇಲ್ಲಿ ನಿಮ್ಮನ್ನು ಈ ವಿಚಾರಗಳು ಕುಗ್ಗಿಸೋದ್ರ ಜೊತೆಗೆ ಜೀವನದ ಮೇಲೆ ನಿರುತ್ಸಾಹವನ್ನು ನಿಮಗೆ ಮೂಡಿಸಿದೆ. ಇಷ್ಟೇ ಜೀವನ ಅನ್ನೋ ರೀತಿಯಲ್ಲಿ ನೀವೀಗ ಅಂದ್ಕೊಳ್ತಾ ಇದ್ದೀರಾ ಅನ್ನುವ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇಂತಹ ಜನರ ವಿಚಾರಗಳು, ಇಂಥ ಒಂದು ಅಭಿಪ್ರಾಯಗಳು ನಿಮ್ಮ ಜೀವನದಲ್ಲಿ ಈಗ ವ್ಯಕ್ತವಾಗ್ತಾ ಇದ್ದಾವೆ ಅಂದರೆ ಇದು ನಿಮ್ಮ ಪರೀಕ್ಷೆಯ ಸಮಯ. ಅಂದರೆ ಇಲ್ಲಿ ಒಳ್ಳೆಯದರ ಪರೀಕ್ಷೆ ನಡೀತಾ ಇದೆ. ಅಂದರೆ ಕೆಟ್ಟದನ್ನು ಗುರುತಿಸೋಕೆ ಇಲ್ಲಿ ನಿಮಗೊಂದು ಅವಕಾಶ ಸಿಗ್ತದೆ. ಅದಕ್ಕೆ ನಿಮ್ಮನ್ನು ಒಂಟಿತನಕ್ಕೆ ಜಾರಿಸಿರೋದು ಆ ಭಗವಂತ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಭಗವಂತ ಏನೇ ಮಾಡಿದರೂ ಖಂಡಿತ ಅದಕ್ಕೆ ಒಂದು ಕಾರಣವಿರುತ್ತೆ. ಅದು ನಿಮ್ಮನ್ನು, ಅಂದರೆ ನೀವು ಅವರನ್ನು ನಂಬಿರ್ತೀರಲ್ಲ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ, ಪರಿವರ್ತನೆಯನ್ನು ತುಂಬಲಿಕ್ಕೆ, ನಿಮಗೆ ಅರಿವು ಮಾಡಿಸ್ಲಿಕ್ಕೆ, ಅಂದರೆ ನಿಮ್ಮನ್ನೇ ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಕೂಡ ಈ ರೀತಿ ಆಗ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ವಿಚಾರ. ಇಂತಹ ಕಷ್ಟ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ನೀವು ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಂಥ ಸಂದರ್ಭದಲ್ಲಾಗಿರ್ಬೋದು, ಯಾರು ಏನು ಅಂತೇಳಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅಂದರೆ ಆ ಸಂಬಂಧಕ್ಕೆ ನೀವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಂದರೆ ಆ ವಿಚಾರಕ್ಕೆ ಕೃತಜ್ಞತೆಯನ್ನೇ ಸಲ್ಲಿಸಬೇಕು. ಯಾಕಂದರೆ ನೀವು ಯಾರನ್ನು ನಂಬಿದ್ರಿ, ಯಾರಿಗೆ ಬೆಲೆ ಕೊಡ್ತಾ ಇದ್ರಿ, ಯಾರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ರಿ, ಅದಕ್ಕೆ ಅರ್ಹನೇ ಅಲ್ಲದ ವ್ಯಕ್ತಿಗೋಸ್ಕರ ನೀವು ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ತ್ಯಾಗ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ರೀತಿ ಎಲ್ಲ ವಿಚಾರಗಳು ನಿಮ್ಮನ್ನು ಗಟ್ಟಿಯಾಗಿಸ್ಲಿಕ್ಕೆ, ನಿಮ್ಮ ಬೆಲೆ ನೀವೇ ಅರಿತುಕೊಂಡು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ನೀವು ಅವೈಲೇಬಲ್ ಆಗಬಾರ್ದು, ಸಿಗಬಾರ್ದು, ಸಲೀಸಾಗಿ ಸಿಗಬಾರ್ದು. ನಿಮ್ಮ ಒಂದು ಗೌರವ, ಆತ್ಮಸ್ವಾಭಿಮಾನ ಆಗಿರ್ಬೋದು, ನಿಮ್ಮ ಬೆಲೆ ಆಗಿರ್ಬೋದು, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನೀವು ಯಾರಿಗೆ ಎಷ್ಟರ ಮಟ್ಟಿಗೆ ಸಿಗಬೇಕು ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಗುರುವಿಲ್ಲಿ. ಅಂದರೆ ನಿಮ್ಮ ಸ್ವಮೌಲ್ಯವನ್ನು ಮೊದಲು ನೀನು ತಿಳ್ಕೊ ಅನ್ನೋ ರೀತಿಯಲ್ಲಿ ಎಚ್ಚರಿಸುವ ಒಂದು ಪರೀಕ್ಷೆ ಕೂಡ ಈ ರೀತಿ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರೋದು ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ಗಂಡ ಇಲ್ಲ ಹೆಂಡತಿ, ಕೆಲವು ಸಂಬಂಧ, ಮಕ್ಕಳ ಪರಿವರ್ತನೆಗೋಸ್ಕರ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅಂದರೆ ಇದು ತ್ಯಾಗ ತೋರಿಸುತ್ತೆ. ಅಂದರೆ ನಿಮ್ಮ ಬಗ್ಗೆ ಕಾಳಜಿ ಇಲ್ಲದೆ, ನಿಮ್ಮ ಬಗ್ಗೆನೇ ನಿಮಗೆ ಪ್ರೀತಿ ಇಲ್ಲದೆ ಇನ್ನೊಬ್ಬರಿಗೋಸ್ಕರ, ಅಂದರೆ ಅವ್ರು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು, ಅವ್ರು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಸಾರಿ ನಿಮ್ಮನ್ನು ನೀವು ಮರೆತು ಅವ್ರ ಕಡೆನೇ ತುಂಬ ದೃಷ್ಟಿ ಹರಿಸಿರ್ತೀರ. ಇಂಥ ಸಮಯದಲ್ಲಿ ನಿಮ್ಮ ಆತ್ಮದ ಉದ್ದೇಶ ಕೂಡ ಕೆಲವೊಂದು ಸಾರಿ ಅದು ಏನೋ ಒಂದು ಪಡ್ಕೊಳ್ಳೋದಾಗಿರುತ್ತೆ, ಏನೋ ಒಂದು ಸಾಧನೆ ಮಾಡೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ದಾರಿಯಲ್ಲಿ ಹೋಗೋದಾಗಿರ್ಬೋದು. ಅಲ್ಲಿ ಅದರ ಮೌಲ್ಯ ಕಳ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದು ಸಾರಿ ಆ ಮೌಲ್ಯವನ್ನು ತಿಳಿಸೋಕ್ಕೋಸ್ಕರ ನಿಮ್ಮ ಎದುರಿಗಿದ್ದವರೇ ನಿಮಗೆ ಬೆಲೆ ಕೊಡೋದಿಲ್ಲ. ಆಗಲೇ ತಾನೇ ನೀವು ನಿಮ್ಮನ್ನು ಕಂಡ್ಕೊಳ್ಳೋಕೆ ಸಾಧ್ಯ ಆಗೋದು. ಈಗ ಇಡೀ ಜೀವನ, ಮೊದಲು ಮಗು ಹುಟ್ಟಿದಾಗಿನಿಂದ ಕೊನೆಯವರೆಗೂ ನೀವು ಅದರ ಏಳಿಗೆಗೋಸ್ಕರನೇ ಶ್ರಮಿಸ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ ಅಲ್ವಾ. ಕೈಲಾಗದೇ ಇದ್ದರೂ ಕೂಡ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಅಂತೂ ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಅಂತೂ ಇಟ್ಟಿದ್ದೀರಾ, ಶ್ರಮ ಅಂತೂ ಪಡ್ತಾ ಇದ್ದಾರೆ. ಆದರೆ ಅವರು ಅದಕ್ಕೆ ಪ್ರತ್ಯುಪಕಾರವಾಗಿ ಏನು ಮಾಡ್ತಿದ್ದಾರೆ, ಅರ್ಥ ಮಾಡ್ಕೊಂಡವರು ಇದ್ದಾರೆ, ಅರ್ಥ ಮಾಡ್ಕೊಳ್ಳೋದೆ ನಿಮಗೆ ನೋವು ಕೊಟ್ಟವರು ಇದ್ದಾರೆ. ಏನು ಜೀವನ ಕೊಟ್ಟಿದೆಯಾ ನನಗೆ ಅನ್ನೋ ರೀತಿಯಲ್ಲಿ ಕೇಳಿದವರು ಇದ್ದಾರೆ ಅಲ್ವಾ. ಈ ರೀತಿ ನೋವಲ್ಲೂ ಕೂಡ ಕೆಲವರು ಇದ್ದೀರಾ. ಆದರೆ ಇದು ನಿಮಗೊಂದು ಪಾಠ ಕಲಿಸ್ತಾ ಇದೆ. ಅಂದರೆ ನಾನು ನನ್ನನ್ನು ಗೌರವಿಸಿ, ನನ್ನನ್ನು ಪ್ರೀತಿಸಿ, ನನ್ನನ್ನು ಕಾಳಜಿ ಮಾಡಿಕೊಂಡು, ಅಂದರೆ ನನಗೂ ಸ್ವಲ್ಪ ಸಮಯ ಕೊಟ್ಕೊಂಡು ಅವರಿಗೆ ಇನ್ನು ಉಳಿದ ಸಮಯವನ್ನು ಕೊಡಬೇಕಾಗಿತ್ತು. ನಾನು ನನ್ನ ಸಮಯವನ್ನು ಕಳ್ಕೊಂಡ್ಬಿಟ್ನಲ್ಲ ಅನ್ನೋ ರೀತಿಲಿ ಯೋಚಿಸುವಂತಾಗಬಾರ್ದು ಜೀವನ ಅನ್ನೋ ರೀತಿಲಿ ನಿಮಗೆ ಗುರು ಎಚ್ಚರಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮದೇ ಆದ ಒಂದು ಕರ್ಮವನ್ನು ನೀವು ಕೂಡ ಮಾಡಬೇಕು. ನಿಮ್ಮ ಪುಣ್ಯ ಪ್ರಾಪ್ತಿಯನ್ನು ಕೆಲವು ವಿಚಾರಗಳಲ್ಲಿ ನೀವು ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ನೀವು ಅವರಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀರೋ ಅದು ನಿಮ್ಮ ಆತ್ಮದ ಉದ್ದೇಶ. ಯಾವುದೋ ಒಂದು ಜನ್ಮದ ಋಣ ತೀರ್ಸೋಕ್ಕಾಗಿರ್ಬೋದು, ಇಲ್ಲ ನಿಮಗೆ ಅವ್ರ ಮೇಲಿದ್ದ ಪ್ರೀತಿ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಇಲ್ಲ ನನಗೆ ಇಂಥದೇ ಮಗು, ಇಂಥದೇ ಗಂಡ ಮುಂದಿನ ಜನ್ಮ
ಜೀವನದಲ್ಲಿ ಬೇಕು ಅನ್ನುವ ಭಾವದಿಂದ ನೀವು ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿರ್ತೀರ. ಹಾಗಾಗಿ ಅವ್ರು ಏನೇ ತಪ್ಪು ಮಾಡಿದರೂ ಪರವಾಗಿಲ್ಲ, ಅವ್ರು ನನಗೆ ಎಷ್ಟೇ ನೋವು ಕೊಟ್ಟರೂ ಪರವಾಗಿಲ್ಲ, ನಾನು ಅವ್ರನ್ನ ಸಂಭಾಳಿಸ್ತೀನಿ, ನಾನು ಅವ್ರ ಜೊತೆ ಇರ್ತೀನಿ ಅನ್ನೋ ರೀತಿಲಿ ನೀವು ಅಂದ್ಕೊಂಡ್ಬಿಟ್ಟಿರ್ತೀರ. ಯಾಕಂದರೆ ನೀವು ಅದೇ ಉದ್ದೇಶವನ್ನು ಹೊಂದು ಬಂದಿರ್ತೀರ. ಹಾಗಾಗಿ ತ್ಯಾಗವನ್ನೇ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಇದೆ ಅನ್ನೋ ರೀತಿಲಿ ಕಾಣಿಸ್ತದೆ. ಆದರೆ ಸ್ವಮೌಲ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಆತ್ಮವೂ ಕೂಡ ಕೆಲವಷ್ಟು ಉದ್ದೇಶಗಳನ್ನು ಹೊಂದಿರುತ್ತಲ್ಲ, ಅದನ್ನು ಕೂಡ ನೀವು ಪೂರ್ಣಗೊಳಿಸ್ಕೊಳ್ಬೇಕು. ಇಲ್ಲ ಅಂದರೆ ಪದೇ ಪದೇ ಈ ರೀತಿ ನೋವುಗಳು ತಾತ್ಸಾರಗಳು ನಿಮಗೆ ಸಿಗುವ ಮೂಲಕ ಅದು ನಿಮಗೆ ಪಾಠ ಕಲಿಸ್ತಾ ಇದೆ. ಈಗನಾದರೂ ಪಾಠ ಕಲ್ಕೋ, ನಿನ್ನ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋದ್ರ ಕಡೆನೂ ಸ್ವಲ್ಪ ಗಮನ ಕೊಡು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಅನ್ನೋ ರೀತಿಲಿ ಕಾಣಿಸ್ತದೆ. ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು, ಬಯಸೋದು, ಹಾಗೆ ಸಂಭಾಳಿಸೋದು, ಹಾಗೆ ಅವರ ಸೇವೆ ಮಾಡೋದು, ಇದು ನಿಮ್ಮ ಆತ್ಮದ ಉದ್ದೇಶ. ಸರಿ ಇದೆ, ಈ ಉದ್ದೇಶವನ್ನು ಹೊಂದಿದ್ದೀರಾ. ಅದ್ರ ಜೊತೆಗೆ ಇಲ್ಲಿ ನಿಮಗೋಸ್ಕರನು ಅಂದರೆ ನಿಮ್ಮ ಮುಂದಿನ ಪ್ರಯಾಣಕ್ಕೋಸ್ಕರನೂ ಕೂಡ ನೀವೇನಾದರೂ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ. ಅವ್ರು ಯಾರೂ ತಮ್ಮ ಪುಣ್ಯವನ್ನು ನಿಮಗೋಸ್ಕರ ಕೊಡೋದಿಲ್ಲ. ಇಲ್ಲಿ ನಿಮ್ಮ ಪುಣ್ಯವನ್ನು ನೀವೇ ವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಕೆಲವೊಂದು ಸಾರಿ ಪದೇ ಪದೇ ಅದೇ ರೀತಿ ನೋವುಗಳು, ಪೆಟ್ಟುಗಳು ಸಿಗುವುದರ ಮೂಲಕ ನಿಮ್ಮ ಆತ್ಮದ ಉದ್ದೇಶವನ್ನು ಕೂಡ ಅಂದರೆ ನೀವು ಕೆಲವು ಪಾಠಗಳನ್ನು ಕಲಿತು ಸ್ವಮೌಲ್ಯವನ್ನು ಅರಿತು ನಿಮ್ಮನ್ನು ಗೌರವಿಸುವ, ಪ್ರೀತಿಸುವ, ಹಾಗೆ ನಾನು ಯಾರಿಗೆ ಎಷ್ಟು ಕೊಡಬೇಕು, ಏನು ಮಾಡಬೇಕು ಅಷ್ಟೇ ಮಾಡಬೇಕು, ಅದಕ್ಕಿಂತ ಹೆಚ್ಚು ಮಾಡಬಾರ್ದು, ನನಗೋಸ್ಕರ ನಾನು ಏನಾದರೂ ಮಾಡ್ಕೊಳ್ಬೇಕು, ಸಮಯ ನನಗೋಸ್ಕರ ನಾನು ಕೊಟ್ಕೊಳ್ಬೇಕು. ಇಡೀ ದಿನ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನೀವು ಬೇರೆಯವರಿಗೋಸ್ಕರನೇ, ಬೇರೆಯವರ ಸೇವೆಯಲ್ಲೇ ನೀವು ಕಳೀತಾ ಇದ್ದೀರಾ ಅಂದರೆ ಇಲ್ಲಿ ಗುರುವು ಅಂದರೆ ಅವರ ಶರಣದಲ್ಲಿದ್ದೀರಲ್ಲ, ಹಾಗಾಗಿ ಅವರು ನಿಮ್ಮ ತಪ್ಪನ್ನು ತಿದ್ದಲೇಬೇಕಲ್ವ. ಹಾಗಾಗಿ ಇಲ್ಲಿ ಕಷ್ಟಗಳ ಮೂಲಕ, ಒಂಟಿತನದ ಮೂಲಕ, ಅವರಿಂದ ಆದ ಅವಮಾನಗಳ ಮೂಲಕ ನೀವು ಏನೇ ಮಾಡಿದ್ರು, ಏನೇ ಕೊಟ್ಟರು ಅವ್ರಿಗೆ ನಿಮಗೆ ಬೆಲೆ ಕೊಡ್ತಾ ಇಲ್ಲ, ಇಂಥ ಕೆಲವು ವಿಚಾರಗಳನ್ನು ಎದುರಿಗಿಟ್ಟು ನಿಮಗೆ ವಾಸ್ತವ ಸತ್ಯದ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ನಿನ್ನ ಪ್ರೀತಿ, ನಿನ್ನ ಕಾಳಜಿ, ನಿನ್ನ ಪ್ರೇಮ, ನಿನ್ನ ಸೇವೆಗೆ ಅರ್ಹರಲ್ಲ. ಅವರೂ ಕೂಡ ಅವರದ್ದೇ ಆದ ಒಂದು ಕರ್ಮವನ್ನು ಹೊಂದಿ ಬಂದಿದ್ದಾರೆ. ಹಾಗಾಗಿ ಅವರಿಗೂ ಅವರ ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ಬಿಡು, ಅವರು ಪಾಠವನ್ನು ಕಲೀಲಿಕ್ಕೆ ಬಿಡು. ಎಲ್ಲ ಭಾರವನ್ನು ನೀನೇ ಯಾಕೆ ನಿನ್ನ ಮೇಲೆ ತಗೊಂಡು ಕಷ್ಟಪಡ್ತಾ ಇದೆಯಾ, ಈ ನೋವನ್ನು ಅನುಭವಿಸ್ತಾ ಇದೆಯಾ ಅನ್ನೋ ರೀತಿಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಕಷ್ಟ, ದುಃಖ, ಸಮಸ್ಯೆಗಳನ್ನು ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮಗೆ ಒಂದು ಒಳ್ಳೆಯ ನೆಮ್ಮದಿ, ಸಂತೋಷವನ್ನು ಕೊಡಲಿಕ್ಕೆ ಗುರುವು ಇಲ್ಲಿ ಬಯಸ್ತಾ ಇರೋದ್ರಿಂದ ಸ್ವಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಮಾರ್ಗದರ್ಶನವನ್ನು ಈ ಸಮಯದಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಗುರುವಿನ ಈ ಒಂದು ಮಾತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸ್ವಮೌಲ್ಯವನ್ನು ಕಳೆದುಕೊಂಡು ನೀವು ಯಾರಿಗೂ ಯಾವುದೇ ರೀತಿ ಒಂದು ತ್ಯಾಗಕ್ಕೆ ಇಳಿಬಾರ್ದು. ತ್ಯಾಗ ಒಳ್ಳೆಯದೇ ಇಲ್ಲ ಅಂತಲ್ಲ, ಇನ್ನೊಬ್ರಿಗೆ ನಾವೇನು ಒಳ್ಳೇದು ಮಾಡ್ತೀವೋ ಅದು ನಮಗೆ ಮರಳಿ ಸಿಗುತ್ತೆ. ಹಾಗಂತ ನಿಮ್ಮ ಮೌಲ್ಯವನ್ನು ಕಳೆದುಕೊಳ್ಳೋದು ಕೂಡ ಕೆಲವೊಂದು ಸಾರಿ ತಪ್ಪಾಗುತ್ತೆ. ಯಾಕಂದರೆ ನಿಮ್ಮ ಕರ್ಮದ ಉದ್ದೇಶಗಳು ಕೂಡ ಇರ್ತಾವಲ್ಲ, ಅವುಗಳನ್ನು ಕೂಡ ನೀವು ಪೂರ್ಣಗೊಳಿಸ್ಕೊಳ್ಬೇಕು. ಸ್ವಲ್ಪ ಧ್ಯಾನ ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಿಮಗೆ ನೀವೇ 5 ನಿಮಿಷನೂ ಸಮಯ ಕೊಡ್ಕೊಳ್ಳೋಕೆ ಸಮಯನೇ ಸಿಗೋದಿಲ್ಲ. ಆಗಲೇ ನಿಮಗೆ ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ, ನಿಮ್ಮ ಒಂದು ಹಣೆಯ ಬರಹದ ಮೇಲೆ ಜಿಗುಪ್ಸೆ ಬರಲಿಕ್ಕೆ ಶುರುವಾಗುತ್ತೆ. ಯಾವಾಗ ನಿಮ್ಮ ಒಂದು ಸ್ವಮೌಲ್ಯವನ್ನು ಕಾಪಾಡ್ಕೊಳ್ತಾ ಇನ್ನೊಬ್ಬರಿಗೂ ಕೂಡ ಒಳಿತನ್ನು ಬಯಸ್ತಾ ಹಾಗೆ ಸ್ವಲ್ಪ ಸಮಯವನ್ನು ನೀವು ನಿಮಗೋಸ್ಕರ ಕೊಟ್ಕೊಂಡು ಅಲ್ಲಿ ಧ್ಯಾನ, ಪೂಜೆ ಆಗಿರ್ಬೋದು, ಭಗವಂತನ ಸೇವೆ ಆಗಿರ್ಬೋದು, ಒಳ್ಳೆಯ ವಿಚಾರ ಆಗಿರ್ಬೋದು, ಹಾಡು ಹೇಳೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಹಾಗೆ ಒಳ್ಳೆಯ ವಿಚಾರಗಳನ್ನು ಮನಸ್ಸಲ್ಲಿ ತಗೊಳ್ಳೋದಾಗಿರ್ಬೋದು, ಒಟ್ಟಾರೆಯಾಗಿ ನಿಮಗೆ ಸಂತೋಷ ಕೊಡುವ ಕೆಲವು ವಿಚಾರಗಳನ್ನು ಮಾಡಬೇಕು. ಅದರಿಂದ ಯಾರಿಗೂ ದುಃಖ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟನ್ನು ಗಮನದಲ್ಲಿ ಇಟ್ಕೊಂಡು ನೀವೇನು ಒಳ್ಳೆಯ ಕೆಲಸ ಮಾಡ್ತಿರೋ, ಒಳ್ಳೆಯ ಉದ್ದೇಶವನ್ನು ಹೊಂದಿ ಅದು ನಿಮ್ಮ ಆತ್ಮಬಲವನ್ನು ಹೆಚ್ಚಿಸೋದ್ರ ಜೊತೆಗೆ ನಿಮ್ಮ ಆತ್ಮ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅಂದರೆ ಬರೀ ಇನ್ನೊಬ್ಬರು ವಿಚಾರಗಳನ್ನು ಯೋಚಿಸ್ತಾ ಹಾಗೆ ಹೀಗೆ ಅಂತೇಳಿ ಈಗಲ್ಲದ ಮುಂದಿನ ಭವಿಷ್ಯದ ಚಿಂತೆಯ ಕಡೆನೇ ಗಮನ ಹರಿಸಿ. ಅಂದರೆ ಮುಂದೇನು, ಭವಿಷ್ಯ ಏನು, ಹಾಗೆ ಹೀಗೆ ನಿಮಗಲ್ಲ, ಇನ್ನೊಬ್ಬರದ ಬಗ್ಗೆನೇ ಯೋಚಿಸ್ತಾ ನೀವು ಆ ಆತ್ಮವನ್ನು ಆಯಾಸಗೊಳಿಸಿದರೆ ಎಲ್ಲೋ ಅದನ್ನು ಇಂತಹ ಒಂದು ಚಿಂತೆಗಳಿಂದ ಆ ಮಸುಕುಗೊಳಿಸ್ಬಿಟ್ಟಿದ್ದೀರ. ಆ ಮಸುಕನ್ನು ತೆಗೀರಿ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಸಾಕು. ಯಾಕಂದರೆ ಇಲ್ಲಿ ಯಾವ ಸಮಯದಲ್ಲಿ ಏನು ಸಿಗಬೇಕು, ಹೇಗೆ ಸಿಗಬೇಕು ಅದು ನಿಮ್ಮ ಕರ್ಮ ನಿರ್ಧಾರ ಮಾಡುತ್ತೆ. ಅದರ ಫಲವನ್ನು ನೀವು ನಂಬಿದ ಭಗವಂತ ಆಗಿರ್ಬೋದು, ಗುರುವಾಗಿರ್ಬೋದು ಸಮಯಕ್ಕೆ ಸರಿಯಾಗಿ ತಂದು ಕೊಡ್ತಾರೆ, ಅಂದರೆ ಸಹಾಯ ಮಾಡ್ತಾರೆ. ಇಲ್ಲಿ ಎಲ್ಲವೂ ನಿಮ್ಮ ಕರ್ಮದೇ ಪ್ರಕಾರನೇ ಆಗೋದು ಇಲ್ಲ ಅಂತಲ್ಲ, ಅದಂತೂ ಶತಸಿದ್ಧ. ನೀವೇನು ಕೊಡ್ತೀರೋ ಅದೇ ನಿಮಗೆ ಸಿಗುತ್ತೆ. ಆದರೆ ಹಾಗಾದರೆ ನಾವು ಭಗವಂತನ ಯಾಕೆ ಪೂಜೆ ಮಾಡಬೇಕು, ಅವರ ಶರಣದಲ್ಲಿ ಯಾಕೆ ಹೋಗಬೇಕು ಅಂದರೆ ಮುಂದೆ ಏನಾಗುತ್ತೆ, ಹಿಂದೆ ಏನು ಮಾಡಿದ್ರಿ ಅದು ಅರಿವಿಲ್ಲದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ವಾಸ್ತವ ಒಂದು ಪ್ರಸ್ತುತ ಜರ್ನಿಯನ್ನು ಮಾಡ್ತಾ ಇರ್ತೀರ ಜೀವನದಲ್ಲಿ ಅಲ್ವಾ. ಏನೂ ಅಂತ ಗೊತ್ತಾಗ್ತಾ ಇರಲಿಲ್ಲ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಕೇವಲ ಭೌತಿಕ ಸುಖಗಳ ಕಡೆ, ಮಾಯ ಕಡೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಕೆಲವು ತೀರ್ಮಾನಗಳನ್ನು ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ, ಹಿಂದೆ ಏನು ಮಾಡಿದ್ದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಇಂಥ ಒಂದು ಗೊಂದಲದಲ್ಲಿದ್ದಾಗ, ಇಲ್ಲ ಒಂದು ಕಾಯಿಲೆ ಆವರಿಸಿದೆ, ಯಾಕೆ ಆವರಿಸ್ತು, ಇದ್ದಕ್ಕಿದ್ದ ಹಾಗೆ ಹಣ ಇದೆ, ಸಮಸ್ಯೆ ಎಲ್ಲ ಇದೆ, ಹಣ ಇದೆ, ಎಲ್ಲ ಇದೆ, ಆದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಈ ಒತ್ತಡ, ಯಾಕೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾಕೆ ಸಂತೋಷ, ನನಗೆ ಬೇಕಾಗಿದ್ದ ಸಂತೋಷ ಯಾಕೆ ಸಿಗ್ತಾ ಇಲ್ಲ, ಎಲ್ಲದೂ ಇದೆ, ಎಲ್ಲದೂ ಇದ್ದರೆ ನಾನು ಯಾಕೆ ಖುಷಿಯಾಗಿಲ್ಲ ಅನ್ನೋ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇದ್ದಾವೆ. ಅಂದರೆ ನಿಮಗೆ ನೀವು ಸಮಯ ಕೊಡ್ತಾ ಇಲ್ಲ. ಅಂದರೆ ನಿಮಗೆ
ನಿಮಗೇನು ಇಷ್ಟ ಅಂತೇಳಿ ನೀವು ಒಂದ್ಸರಿನೂ ಕೇಳ್ತಾ ಇಲ್ಲ. ಭೌತಿಕ ಮಾಯೆ ಬೇಡ. ಅಂದರೆ ಭೌತಿಕವಾಗಿ ನೀವು ಅಲಂಕಾರ ಮಾಡ್ಕೊಳ್ತೀರಿ, ಎಲ್ಲೋ ಹೋಗ್ತೀರಾ ಬರ್ತೀರಾ, ಅದು ಆ ಸಮಯವನ್ನು, ಆ ಪರಿಸ್ಥಿತಿಯನ್ನು, ಹಾಗೆ ಆ ಒಂದು ಯಾವುದೇ ಒಂದು ಸಭೆಗೆ ಹೋಗಿರ್ತೀರಲ್ಲ ಅಲ್ಲಿಗೆ ಅದಕ್ಕೆ ಅನುಗುಣವಾಗಿ ಮಾಡ್ಕೊಂಡು ಹೋಗಲೇಬೇಕು, ಹೋಗಿರ್ತೀರ ಅಲ್ವಾ. ಆ ಸಂತೋಷ ಬೇಡ ನಿಮಗೆ. ನೀವು ಒಳಗೆ ಸಂತೋಷ, ತೃಪ್ತ ಭಾವದಿಂದ ಒಂದು ಎನರ್ಜಿ ಯಾವ ರೀತಿ ಇರಬೇಕು ಅಂದರೆ ಉತ್ಸಾಹದಿಂದ ನಿಮಗೆ ಪ್ರತಿದಿನವೂ ನನಗೇನೋ ಒಂದು ಒಳ್ಳೇದು ಸಿಗ್ತಾ ಇದೆ, ನಾನೇನೋ ಒಳ್ಳೇದನ್ನು ಕೊಡ್ತಾ ಇದ್ದೀನಿ ಅನ್ನುವ ಭಾವವನ್ನು ನೀವು ಅನುಭವಕ್ಕೆ ತಗೊಳ್ಬೇಕು. ಅಂಥ ಸಂತೋಷ ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅಂದರೆ ನನಗೆ ಆಡಂಬರದ ಜೀವನ ಬೇಡ, ನನಗೆ ಹಣ ಅಧಿಕವಾಗಿ ಬೇಡ, ನೆಮ್ಮದಿ ಬೇಕು, ಸರಳವಾದ ಜೀವನ ಬೇಕು, ಗಂಡ, ಪ್ರೀತಿಸೋ ಹೆಂಡತಿ, ಪ್ರೀತಿಸುವ ಮಕ್ಕಳು, ನಮ್ಮನ್ನು ಅರ್ಥ ಮಾಡಿಕೊಂಡು, ಅವ್ರು ಏನೂ ನನಗೆ ತಂದುಕೊಡೋದು ಬೇಡ, ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಹತ್ರ ಸ್ವಲ್ಪ ಮಾತನಾಡಿ ನಮ್ಮ ಜೊತೆ ಸ್ವಲ್ಪ ಸಮಯ ಕೊಡುವಂಥ ಮಕ್ಕಳು ಬೇಕು, ಗಂಡ ಬೇಕು, ಹೆಂಡತಿ ಬೇಕು, ಸಂಬಂಧಗಳು ಬೇಕು ಅನ್ನೋ ರೀತಿಲಿ ಬಯಸ್ತಾ ಇದೆ ಈಗ ಮನಸ್ಸು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಜೀವನ ಪೂರ್ತಿ ಅದು ಬೇಕು ಇದು ಬೇಕು ಹಾಗೆ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಏನೆಲ್ಲ ಒಂದು ಸಂಘರ್ಷ ಮಾಡಿರ್ತೀರ. ಕೊನೆಗೆ ಬಯಸೋದು, ಇವೆಲ್ಲದ್ರ ಮಧ್ಯೆ ಬಯಸೋದು ಒಂದೇ, ಶಾಂತಿ, ನೆಮ್ಮದಿನ ಅಲ್ವಾ. ಆ ಸಂತೋಷವನ್ನು ಆವಾಗ ಹುಡ್ಕಕ್ಕೆ ಶುರು ಮಾಡ್ತೀರಾ. ಆಗಲೇ ಸುಮಾರು ಉದ್ದ ಜರ್ನಿಯನ್ನು ಮಾಡಿರ್ತೀರ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಹೋರಾಟ, ನಿಮ್ಮ ಸಂಘರ್ಷ, ನಿಮ್ಮ ಜೀವನದ ಏರಿಳಿತ, ದುಃಖ, ಕಷ್ಟ, ಹಾಗೆ ಮುಂದೆ ಏನೋ ಸಾಧನೆ ಮಾಡಬೇಕು, ಅವೆಲ್ಲದ್ರ ಜೊತೆನೇ ನೀವು ನಿಮ್ಮ ಸ್ವಮೌಲ್ಯವನ್ನು ಅರ್ಥ ಮಾಡಿಕೊಂಡು ಆ ಸಂಬಂಧವನ್ನು ಹೇಗೆ ಇಟ್ಕೊಳ್ಬೇಕು, ಹೇಗೆ ಸಂಭಾಳಿಸ್ಬೇಕು, ಯಾರಿಗೆ ಎಷ್ಟು ಬೆಲೆ ಕೊಡಬೇಕು, ಹಾಗೆ ಯಾವ ಜನರನ್ನು ನಿಮ್ಮ ಜೀವನದಿಂದ ತೆಗೆದು ಹಾಕಬೇಕು, ಇವೆಲ್ಲವನ್ನು ನೀವೇ ಅರ್ಥ ಮಾಡಿಕೊಂಡು ಸಂಭಾಳಿಸ್ಬೇಕು. ಯಾಕಂದರೆ ಎಲ್ಲ ಶಕ್ತಿ ನಿಮ್ಮಲ್ಲೇ ಇದೆ. ನಿಮಗೆ ಒಳ್ಳೆಯದನ್ನು ಕಂಡುಕೊಳ್ಳೋ ಶಕ್ತಿನೂ ಇದೆ, ಕೆಟ್ಟದನ್ನು ಮಾಡ್ಕೊಳ್ಳೋ ಶಕ್ತಿನೂ ಇದೆ. ಅದನ್ನು ನೀವು ಸರಿಯಾದ ಸಮಯದಲ್ಲಿ ಗುರುತಿಸ್ಕೊಳ್ಬೇಕು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಇದನ್ನೇ ಕರ್ಮನೂ ಕೂಡ ಹೇಳೋದು. ನೀವು ಯಾವ ಕರ್ಮವನ್ನು ಮಾಡ್ತೀರೋ ಆ ಕರ್ಮದ ಫಲ ಖಂಡಿತ ನಿಮಗೆ ಸಿಕ್ಕೇ ಸಿಗತ್ತೆ. ನಿಮ್ಮ ಮಕ್ಕಳಿಗೆ ನೀವು ಜನ್ಮ ಕೊಟ್ಟಿದ್ದೀರಾ ಅಂದರೆ ಅವರ ಸುಂದರ ಭವಿಷ್ಯವನ್ನು ರೂಪಿಸೋದಕ್ಕೆ ನೀವೆಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಲ್ವ. ಹಾಗಾದರೆ ಅವರನ್ನು ಶಾಲೆಗೆ ಯಾಕೆ ಕಳಿಸ್ತೀರಾ, ಗುರುವಿನ ಬಳಿ ಯಾಕೆ ಕಳಿಸ್ತೀರಾ? ಇನ್ನಷ್ಟು ಪ್ರಪಂಚ ಜ್ಞಾನವನ್ನು ತಿಳ್ಕೊಳ್ಳಿ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಗುರುತಿಸ್ಲಿ, ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯ ಸಂಸ್ಕಾರ, ನಡೆ, ನುಡಿ, ರೀತಿ ಎಲ್ಲವನ್ನು ಕಲ್ಕೊಳ್ಳಿ ಅಂತ ಕಳಿಸ್ತೀರಾ ಅಂದಮೇಲೆ ಇಲ್ಲಿ ಕರ್ಮನು ಹೇಳುತ್ತದೆ. ಅಂದರೆ ನೀವೇನು ಕೊಡ್ತೀರೋ ಅದೇ ನಿಮಗೆ ಮರಳಿ ಸಿಗುತ್ತೆ. ಇಲ್ಲಿ ಭಗವಂತನ ಶರಣ, ಗುರುವಿನ ಶರಣ ಯಾಕೆ ಬೇಕು ಅಂದರೆ ನೀವು ಹಿಂದೆ ಏನು ಮಾಡಿದ್ರೆ ಅದು ಗೊತ್ತಿಲ್ಲ, ಮುಂದೆ ಏನು ಮಾಡಬೇಕು, ನಿಮ್ಮ ಭವಿಷ್ಯ ಹೇಗೆ ರೂಪಿಸ್ಕೊಳ್ಬೇಕು ಅದರ ಅರಿವೂ ಇಲ್ಲ. ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತೀರ. ನಿಮಗೇನು ಬೇಕು ಅಂತಲೇ ವಾಸ್ತವವಾಗಿ ಗೊತ್ತಿರೋದಿಲ್ಲ. ಒಟ್ಟಾರಿಗೆ ಹೋರಾಟ ಮಾಡ್ತಾನೆ ಇರ್ತೀರ, ಅದು ಬೇಕು ಇದು ಬೇಕು ಅಂತೇಳಿ. ಆದರೆ ಗುರುವಿನ ಶರಣದಲ್ಲಿ ನೀವು ಹೋಗಿರೋದ್ರಿಂದ ಇಲ್ಲಿ ಹಿಂದೆ ನೀವೇನು ಮಾಡಿದ್ರಿ ಅದನ್ನು ಯಾವ ರೀತಿ ಕಳ್ಕೊಳ್ಬೇಕು, ಅದು ಮುಂದಿನ ಜೀವನಕ್ಕೆ ಯಾವ ರೀತಿ ತೊಂದರೆ ಕೊಡುತ್ತೆ, ಹಾಗೆ ಏನನ್ನು ಕಿತ್ಕೊಳ್ಳುತ್ತೆ, ಹಾಗೆ ಏನು ಪಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡುತ್ತೆ, ಎಲ್ಲವನ್ನು ಅವ್ರು ನೋಡ್ತಾ ಇರ್ತಾರೆ. ಹಾಗಾಗಿ ಅವರ ಶರಣದಲ್ಲಿ ಹೋದರೆ, ಅವರ ಶರಣದಲ್ಲಿ ನೀವು ಹೋದ ತಕ್ಷಣ ಅವರ ದಿವ್ಯ ದೃಷ್ಟಿಯಿಂದ ಅವರು ನಿಮ್ಮ ಹಿಂದಿನ ಜನ್ಮವನ್ನು ನೋಡಿರ್ತಾರೆ. ನೀವು ಯಾವ ತಪ್ಪು ಮಾಡಿದಿರ, ಎಷ್ಟು ಪುಣ್ಯ ವೃದ್ಧಿ ಮಾಡ್ಕೊಂಡಿದ್ದೀರಾ, ಎಷ್ಟು ಪಾಪಕ್ಕೆ ಅರ್ಹರಾಗಿದ್ದೀರಾ, ಯಾವ ಆತ್ಮದ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ, ಆ ಆತ್ಮದ ಉದ್ದೇಶದಲ್ಲಿ ಸೇಡ್ ತೀರಿಸಿಕೊಳ್ಳುವ ಬಯಕೆ ಇದೆಯಾ, ಯಾರಿಗಾದರೂ ವಂಚಿಸುವ ಬಯಕೆ ಇದೆಯಾ, ಇಲ್ಲ ಋಣ ತೀರಿಸುವ ಬಯಕೆ ಇದೆಯಾ, ಇಲ್ಲ ಯಾರಿಗಾದರೂ ಏನಾದರೂ ಕಲಿಸುವ ಬಯಕೆ ಇದೆಯಾ, ಇಲ್ಲ ಯಾರಿಗಾದರೂ ಸಮರ್ಪಣೆ ಮಾಡಬೇಕು, ತ್ಯಾಗ ಮಾಡಬೇಕು, ಹಾಗೆ ಕೆಲವೊಂದು ಋಣಗಳನ್ನು ತೀರಿಸ್ಕೊಳ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಬಂದಿದ್ದೀರಾ ಅನ್ನೋ ರೀತಿಲಿ ಒಂದು ವಿವರಣೆ ಅವರಿಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರಲ್ಲ, ಅವ್ರಿಗೆ ಕಾಣ್ತಾ ಇದೆ ಅಲ್ವಾ. ಹಾಗಾಗಿ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ ನಮ್ಮ ಭವಿಷ್ಯ ತುಂಬಾ ನಾವು ಸುರಕ್ಷಿತವಾಗಿಡಬಹುದು. ಇವೆಲ್ಲವನ್ನು ನೋಡ್ತಾರೆ. ಈ ಒಂದು ಸಂಕೋಲೆಯಿಂದ, ಈ ಪಾಪದ ಸಂಕೋಲೆಗೆ ನೀವು ಸಿಕ್ಕಾಕೊಂಡು ಇಲ್ಲಿ ಅದೇ ಪ್ರಾರಬ್ಧ ಕರ್ಮ ಅಂದರೆ ಸಂಚಿತ ಕರ್ಮದಲ್ಲಿ ನೀವು ಮಾಡಿಟ್ಟು ಬಂದಿರುವ ಒಂದು ಕೆಟ್ಟ ಕರ್ಮದ ಪರಿಣಾಮವನ್ನು ಇಲ್ಲಿ ಎದುರಿಸ್ಬೇಕು ನೀವು. ಅದು ಶತಸಿದ್ಧ, ಅದನ್ನು ಯಾರೂ ಕೂಡ ತಪ್ಸಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಹೇಗೆ ಪುಣ್ಯವಾಗಿ ಪರಿವರ್ತನೆ ಮಾಡಿಕೊಂಡು, ಅದನ್ನು ತಪ್ಪನ್ನು ತಿದ್ಕೊಂಡು ಇಲ್ಲಿ ಅದನ್ನು ಸಂಭಾಳಿಸ್ಕೊಂಡು ನೀವು ಇಲ್ಲಿ ಒಳ್ಳೆಯ ಕರ್ಮವನ್ನು ವೃದ್ಧಿ ಮಾಡಿಕೊಂಡು ನಿಮ್ಮ ಭವಿಷ್ಯದಲ್ಲಿ ನಿಮಗೋಸ್ಕರ ಏನು ಕೆಟ್ಟದ್ದು ಕಾದಿತ್ತಲ್ಲ ಅದನ್ನು ಸುಂದರ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಳ್ಳೋಕ್ಕೆ ಇಲ್ಲಿ ಗುರು ಸಹಾಯ ಮಾಡ್ತಾರೆ. ಅಂದರೆ ಕ್ಷಮೆ ಇರುತ್ತೆ, ಭಗವಂತನಿಂದ ನೀವು ಮಾಡಿದ ಎಲ್ಲ ತಪ್ಪಿಗಳಿಗೂ ಕ್ಷಮೆ ಇರುತ್ತೆ. ಆದರೆ ಆ ಕ್ಷಮೆಯನ್ನು ನೀವು ಹೇಗೆ ಪಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ನೀವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೀರ ಅಂತ ನಿಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಒತ್ತಡ ಆಗಿರ್ಬೋದು, ಅನಿರೀಕ್ಷಿತ ಸಮಸ್ಯೆಗಳು, ಅವಘಡಗಳು, ಯಾವುದೋ ರೀತಿಯಲ್ಲಿ ಎಲ್ಲ ನಾವು ಈ ಜನ್ಮದಲ್ಲಿ ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ, ಆದರೂ ಕೆಟ್ಟದಾಗಿದೆ. ಅದು ಈ ಜನ್ಮದ ಅಲ್ವೇ ಅಲ್ಲಲ್ಲ, ಹೋದ ಜನ್ಮದ್ದು. ಅದು ನಿಮಗೆ ಕಳ್ಕೊಳ್ಳೋಕೆ ದಾರಿನೇ ನೀವು ಕಂಡುಕೊಂಡಿರಲಿಲ್ಲ. ಈಗ ಗುರುವಿನ ಶರಣದಲ್ಲಿ ಹೋಗಿರೋದ್ರಿಂದ ಹಿಂದೆ ಜನ್ಮದಲ್ಲಿ ಏನು ಮಾಡಿದರೆ ಅದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಈಗ ನಿಮ್ಮ ಮೂಲಕವೇ ಕೆಲವು ಕಾರ್ಯಗಳನ್ನು ಮಾಡಿಸ್ತಾರೆ. ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ನಿಮ್ಮಲ್ಲಿ ಮೂಡಿಸ್ತಾ ಇದ್ದಾರೆ. ಮನುಷ್ಯತ್ವ, ಮಾನವೀಯತೆಯನ್ನು ಜಾಗೃತಗೊಳಿಸ್ತಾ ಇದ್ದಾರೆ. ಹಾಗೆ ಕೆಲವು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ಇವೆಲ್ಲದರ ಮೂಲಕ ಕೆಲವು ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು, ನೀವು ಕೊಟ್ಟಂಥ ಮಾತುಗಳನ್ನು ಪೂರೈಸ್ಕೊಳ್ಬೇಕು. ನಾನು ಹಿಂದೆ ತಪ್ಪು ಮಾಡಿದ್ದೆ, ಅಪ್ಪ ಅಮ್ಮನಿಗೆ ಏನೋ ಒಂದು ರೀತಿಯಲ್ಲಿ ನೋವು ಕೊಟ್ಟಿದ್ದೆ, ಅದು ನಾನು ಮಾಡಿದ ತಪ್ಪು ಅನ್ನೋ ರೀತಿಯಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೆ. ಆವಾಗ ಅಲ್ಲೊಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಯಿತು ಅಂತ ಹೇಳಿ.
ಹಿಂದೆ ನಿಮ್ಮ ಅಪ್ಪಾಜಿ ಯಾರಿಗೋ ಒಂದು ಮಾತು ಕೊಟ್ಟಿರ್ತಾರೆ ಅವರ ಅಕ್ಕ ತಂಗಿಯರಿಗೆ, ನಾನು ನಿನಗೆ ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ನಿನ್ನ ಮಕ್ಕಳ ಮದುವೆಗೆ ಅಂತೇಳಿ. ಈ ಸಮಯದಲ್ಲಿ ಹಣದ ಮೌಲ್ಯ ನಿಮಗೆ ತಿಳಿದಿದೆ. ಹಾಗಾಗಿ ನೀವು ನಾನು ಯಾಕೆ ಸಹಾಯ ಮಾಡಬೇಕು, ನಮ್ಮ ಅಪ್ಪಾಜಿ ಕೊಟ್ಟ ಮಾತಿಗೆ ನಾನು ಯಾಕೆ ಪ್ರತಿಕ್ರಿಯಿಸಬೇಕು ಅನ್ನೋ ರೀತಿಲಿ ನೀವೇನಾದರೂ ಆ ಒಂದು ಮಾತುಗಳನ್ನು ಆಡಿದರೆ ಖಂಡಿತ ಅದು ಕರ್ಮದ ರೂಪದಲ್ಲಿ ನಿಮ್ಮ ಬೆನ್ನ ಹಿಂದೆಯೇ ಸುತ್ತುತ್ತದೆ. ಯಾಕಂದರೆ ನಿಮ್ಮನ್ನು ನಂಬಿ ನಿಮ್ಮ ತಂದೆ ಮಾತು ಕೊಟ್ಟಿರ್ತಾರೆ ಅಲ್ವಾ. ಅಂದರೆ ಎಲ್ಲೋ ಒಂದು ರೀತಿಲಿ ಅವರು ಏನೋ ಒಂದು ಕೂಡಿಟ್ಟು ಹೋಗಿದ್ರಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಆ ಅಪ್ಪ ಮಾತು ಕೊಟ್ಟಿದ್ದಾರೆ, ನಾನು ಸ್ವಲ್ಪ ಅದರಲ್ಲಿ ತುಂಬ ಆಗದೆ ಇದ್ದರೂ ಸ್ವಲ್ಪನಾದರೂ ಮಾತು ಉಳಿಸ್ಕೊಳ್ಳೋಣ ಅನ್ನೋ ರೀತಿಲಿ ನಿಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ನಿಭಾಯಿಸಬೇಕು. ಇಲ್ಲ ಅಂದರೆ ಅದನ್ನು ನಾನು ಅವರು ಮಾತು ಕೊಟ್ಟಿಲ್ಲ, ಅವ್ರು ಕೊಟ್ಟಿದ್ದು ಅದು ಅವರಿಲ್ಲ ಈಗ ಅನ್ನೋ ರೀತಿಯಲ್ಲಿ ನೀವೇನಾದರೂ ಮಾತನಾಡಿದರೆ, ಇದನ್ನು ನಾನು ಒಂದು ಉದಾಹರಣೆ ಕೊಡ್ತಿದ್ದೀನಿ, ಇದನ್ನು ಸಾಕಷ್ಟು ರೀತಿಯಲ್ಲಿ ನೀವು ತೊಗೊಳ್ಬೋದು. ಯಾಕಂದರೆ ಆವಾಗ ಏನಾಗುತ್ತೆ ಅಂದರೆ ಅದೊಂದು ಬ್ಲಾಕೇಜ್, ಒಂದು ಅಡೆತಡೆ, ಪದೇ ಪದೇ ಕಷ್ಟಗಳು ದುಃಖಗಳು ಆ ರೀತಿಯ ಏನು ಯಾವುದೋ ಒಂದು ವಿಚಾರ, ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಇನ್ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ಪ್ರೀತಿ ಮಾಡಿದ್ರಿ, ಉಪಯೋಗಿಸ್ಕೊಂಡ್ರಿ, ಬಿಟ್ಬಿಟ್ರಿ, ಇದು ಒಂದು ಕೂಡ ನೆಗೆಟಿವ್ ಎನರ್ಜಿನೇ. ಅಂದರೆ ಇದು ಒಂದು ಕರ್ಮದ ರೂಪದಲ್ಲಿ ಭವಿಷ್ಯದಲ್ಲಿ ನಿಮಗೆ ಕಾಡುತ್ತೆ, ಅದನ್ನು ನೋಡುವ ಅವಕಾಶ ಕೊಡುತ್ತೆ. ಅಂದರೆ ನೀವು ಪಶ್ಚಾತ್ತಾಪ ಪಡ್ತೀರಾ, ನರಳುತ್ತೀರಾ. ಅಂದರೆ ಅಷ್ಟೊಂದು ಅಂದರೆ ಅದು ಒಂದು ಹೆಣ್ಣಿನ ಶಾಪ ಅನ್ನೋದಕ್ಕಿಂತ ನಿಮ್ಮದೇ ಆದ ಒಂದು ತಪ್ಪಿನ ಕರ್ಮದ ಫಲವಾಗಿರುತ್ತೆ. ಅಂಥ ವಿಚಾರಗಳು ನಿಮಗೆ ಮುಂದೆ ಎದುರಾಗೋದ್ರ ಜೊತೆಗೆ ನಿಮ್ಮ ತಪ್ಪಿನ ಅರಿವು ಮಾಡಿಸಿ ನೀನು ನರಳಾಡುವಂತೆ ಮಾಡುತ್ತೆ. ಅದಕ್ಕೋಸ್ಕರ ಆ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ ಅಂಥ ತಪ್ಪುಗಳು ಆಗದಂತೆ ವಾಸ್ತವ ಪ್ರಸ್ತುತ ಮನಸ್ಥಿತಿಯೊಂದಿಗೆ ನೀವು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ಮನುಷ್ಯತ್ವ ಮಾನವೀಯತೆಯೊಂದಿಗೆ ವರ್ತಿಸೋದನ್ನು ಕಲಿಸ್ತಾರೆ. ಅದರ 10ರಷ್ಟು ಹಣವನ್ನು ನೀವು ಕಳ್ಕೊಳ್ಳುವಂಥ ಸಂದರ್ಭ ಬಂದು ನಿಮಗೆ ಪಾಠ ಕಲಿಸ್ತಾ ಇರತ್ತೆ. ನಿನ್ನ ಕರ್ತವ್ಯ, ನೀನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೇಬೇಕಿಲ್ಲಿ ಅನ್ನೋ ರೀತಿ ಹೇಳ್ತಾ ಇರತ್ತೆ. ಅದು ನೀವು ಕೊಟ್ಟಿರ್ತೀರೋ ಇಲ್ಲ ನಿಮಗೆ ಸಂಬಂಧಪಟ್ಟವರು ಯಾರೋ ಕೊಟ್ಟಿರ್ತಾರೋ, ಯಾಕಂದರೆ ಅವ್ರು ನಿಮಗೆ ಹತ್ತಿರದ ಸಂಬಂಧ ಆಗಿರ್ತಾರಲ್ಲ, ನಿಮ್ಮ ಮೇಲೆ ನಂಬಿಕೆ ಇರುತ್ತಲ್ಲ. ಹಾಗಾಗಿ ಆ ರೀತಿ ಕೂಡ ಕೆಲವರ ಒತ್ತಡದಿಂದ ಕೂಡ ಕೆಲವೊಂದು ಬ್ಲಾಕೇಜ್ಗಳು, ಕೆಲವೊಂದು ಅಡೆತಡೆಗಳು, ಕೆಲವೊಂದು ದೋಷಗಳು, ಕೆಲವೊಂದು ನರಳಾಟಗಳು ಜೀವನದಲ್ಲಿ ನಮಗೆ ಪದೇ ಪದೇ ಸಿಗ್ತಾ ಇರುತ್ತೆ. ಈಗ ನೀವು ಆರೋಗ್ಯವಾಗಿದ್ದೀರಾ ತಾನೆ, ನೀವು ಆಸ್ಪತ್ರೆಗೆ ಹೋಗ್ತೀರಾ ಇಲ್ಲ ತಾನೆ, ಹೋಗುವಂಥ ಪ್ರಸಂಗನೇ ಬರೋದಿಲ್ಲ. ಯಾವಾಗ ನಿಮಗೆ ಆರೋಗ್ಯ ಕೆಡುತ್ತೋ ಆವಾಗಲೇ ನೀವು ಆಸ್ಪತ್ರೆ ಮೆಟ್ಟಿಲು ಹತ್ತೋದು ಅಲ್ವಾ. ಅಲ್ಲಿಗೆ ಎಲ್ಲ ನಿಮ್ಮ ಕರ್ಮಗಳು ಶುದ್ಧವಾಗಿದ್ದರೆ ನಿಮ್ಮ ಜೀವನ ಸರಾಗವಾಗಿ ಸಾಕ್ತಾ ಇರುತ್ತೆ. ಏರು ಬರುತ್ತೋ ಇಳಿತ ಬರುತ್ತೋ ಅದನ್ನು ಹೆಂಗೋ ಸಂಭಾಳಿಸ್ಕೊಂಡು ಒಟ್ಟು ಸರಳವಾಗಿ ಒಂದು ನೆಮ್ಮದಿ ಸಂತೋಷವನ್ನು ಕಂಡುಕೊಂಡು ಬದುಕ್ತಾ ಇರ್ತೀರ. ಯಾವಾಗ ಇಂತಹ ಕೆಲವು ಘಟನೆಗಳು ಅಂದರೆ ಬ್ಲಾಕೇಜ್ಗಳು ನಿಮ್ಮ ಜೀವನದಲ್ಲಿ ದೋಷಗಳ ರೂಪದಲ್ಲಿ ಇರ್ತದೋ, ಅದು ಹಿಂದಿನ ಜನ್ಮದಲ್ಲಾಗಿರ್ಬೋದು, ಇಲ್ಲ ನೀವೇ ಕೊಟ್ಟ ಮಾತುಗಳನ್ನು ತಪ್ಪೋದಾಗಿರ್ಬೋದು, ಯಾರಿಗೂ ವಂಚನೆ ಮಾಡಿ ಏನಾದರೂ ಕಿತ್ಕೊಂಡಿದ್ದಾಗಿರ್ಬೋದು, ಇನ್ನು ಯಾವುದೇದೋ ರೀತಿಯಲ್ಲಿ ಯಾರಿಗೋ ವಂಚಿಸಿ ಮೋಸ ಮಾಡಿದ್ದಾಗಿರ್ಬೋದು, ಆ ಹೆಣ್ಣಿನ ಶಾಪ, ಆ ಗಂಡಿನ ಒಂದು ವ್ಯತೆ ಆಗಿರ್ಬೋದು. ಇವೆಲ್ಲವೂ ಏನಾಗುತ್ತೆ ಅಂದರೆ ಇವೆಲ್ಲವೂ ಬ್ಲಾಕೇಜ್ಗಳಾಗಿ ಅವರ ಒಂದು ಶಾಪ ಅಂತೇಳಿ ನಾವು ಹೇಗೆ ಹೇಳ್ತೀವಿ, ಅದು ಕರ್ಮ ಅಷ್ಟೇ. ಆ ಕರ್ಮ ಮರಳಿ ಸಿಗ್ತಾ ಇರುತ್ತೆ. ಆ ಸಮಯದಲ್ಲಿ ನೀನು ಪಾಠ ಕಲಿ ಅಂಥೇಳಿ ಕಷ್ಟ, ನೀನು ನೆನಪು ಮಾಡ್ಕೊ, ನೀನು ಯಾರಿಗೇನೋ ಮೋಸ ಮಾಡಿದೆ, ಅದು ತಪ್ಪಾಗಿದೆ, ಅದಕ್ಕೊಂದು ಪಶ್ಚಾತ್ತಾಪ ಪಡು, ಇಲ್ಲ ಅವ್ರಿಗೇನಾದರೂ ಅದಕ್ಕೆ ಒಂದು ಪಶ್ಚಾತ್ತಾಪದ ಕ್ಷಮೆ ಕೇಳು. ಹಾಗೆ ನೀನು ಯಾರಿಗೋ ಒಂದು ಏನೋ ಕೊಡಬೇಕಾಗಿತ್ತು ಅದನ್ನು ನೆನಪು ಮಾಡಿಸೋದು. ಒಟ್ಟಾರೆಯಾಗಿ ಕಷ್ಟ ಬಂದಾಗಲೇ ನೀವು ಆ ಕಷ್ಟಕ್ಕೆ ಪರಿಹಾರ ಹುಡ್ಕೋಕ್ಕೆ ಶುರು ಮಾಡೋದು. ಆವಾಗಲೇ ದೇವರು ದಿಂಡ್ರು ಅಂತೇಳಿ ಅಲ್ಲಿ ಇಲ್ಲಿ ಹೋಗಿ ಹಣ ಖರ್ಚು ಮಾಡೋದ್ರು, ಆ ಪೂಜೆ ಈ ಪೂಜೆ ಮಾಡಿಸಿ, ಇಲ್ಲ ಅಂದರೆ ದೂರದವರೆಗೂ ಹೋಗ್ತೀರಾ. ನನ್ನ ಭವಿಷ್ಯ ಹೇಳಿ, ಹೀಗಾಗ್ಬಿಟ್ಟಿದೆ ಹಾಗಾಗ್ಬಿಟ್ಟಿದೆ, ಹಿಂದೆ ಚೆನ್ನಾಗಿದ್ವಿ ಈಗ ಚೆನ್ನಾಗಿಲ್ಲ, ಏನೋ ಆಗ್ಬಿಟ್ಟಿದೆ, ಮನೆ ಪರಿಸ್ಥಿತಿ ಸರಿ ಇಲ್ಲ, ಒತ್ತಡ ಇದೆ, ಜಗಳ ಆಗ್ತಾ ಇದೆ, ಹೀಗೆಲ್ಲ ಅಂದರೆ ನನಗೆ ಯಾಕೋ ಒಂಥರ ಮನಸ್ಸಿಗೆ ಸರಿ ಇಲ್ಲ, ಇವೆಲ್ಲ ಅಂತಿದ್ದೀರಾ. ಅಂದರೆ ಯಾವುದೇ ರೀತಿ ಮಾಟ ಮಂತ್ರದ ಪ್ರಯೋಗ ಆಗದೇ ಇದ್ದರೂ ಕೂಡ ಕೆಲವೊಂದು ಸಾರಿ ಆ ಒಂದು ನೊಂದ ಜೀವ ಅಲ್ಲಿ ಆ ನೊಂದ ಜೀವ ಅಲ್ಲಿ ಒಂಥರ ಪರಿತಪಿಸ್ತಾ ಇರುತ್ತಲ್ಲ, ನೀವು ಕೊಟ್ಟು ಮಾತಿಗೆ ತಪ್ಪಿರ್ತೀರಾ, ಅವ್ರಿಗೇನೋ ಸಮಸ್ಯೆ ಆಗಿರುತ್ತೆ. ಯಾಕಂದರೆ ಅವ್ರು ಒಂದು ಭರವಸೆ ಇಟ್ಕೊಂಡಿರ್ತಾರೆ. ಇಲ್ಲ ಅಂದರೆ ಅದರಿಂದ ನೀವು ಹೊರಗೆ ಬಂದ್ರಿ, ಒಂದು ಕ್ಷಮೆಯನ್ನು ನೀವು ಮನಪೂರ್ವಕವಾಗಿ ಕೇಳಿದ್ರಿ ಅಂದರೆ ಪಶ್ಚಾತ್ತಾಪ ಪಟ್ಟು ಆ ಎನರ್ಜಿ ಅಲ್ಲೇ ರಿಮೂವ್ ಆಗುತ್ತೆ. ಅದರಿಂದ ಹೊರಗೆ ಬರೋಕ್ಕೆ ಗುರು ದಾರಿ ಮಾಡಿಕೊಟ್ರು. ಈಗ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನಿಮಗೆ ಗುರುವಿನ ಬೆಲೆ ಏನು, ತಂದೆ ತಾಯಿಯ ಬೆಲೆ ಏನು, ಹೆಂಡತಿ ಬೆಲೆ ಏನು, ಗಂಡನ ಬೆಲೆ ಏನು, ಮಕ್ಕಳ ಬೆಲೆ ಏನು, ಸಮಯದ ಬೆಲೆ ಏನು, ನಿಮ್ಮ ಬೆಲೆ ಏನು, ಹಾಗೆ ಒಳ್ಳೆಯ ಜೀವನದ ಹಾಗೆ ಒಳ್ಳೆಯ ಉದ್ದೇಶದ ಬೆಲೆ ಏನು, ಎಲ್ಲದರ ಅರ್ಥ ಆಗಿದೆ ಅಂದರೆ ಅದು ಗುರುವಿನ ಶರಣದಲ್ಲಿ ಹೋದ್ಮೇಲೆ ಆಗಿರೋದು. ಅರ್ಥ ಮಾಡ್ಕೊಳ್ಳಿ, ಇದೇ ನಿಮಗೆ ಸಿಗೋದು ಗುರುವಿನಿಂದ. ಯಾರೂ ಕೊಡಲಿಕ್ಕಾಗದೇ ಇರುವ ಒಂದು ಸೌಭಾಗ್ಯ ಅವ್ರು ಕೊಡ್ತಾರೆ. ಯಾಕಂದರೆ ನಿಮ್ಮ ಭಾಗ್ಯದಲ್ಲಿ ಏನು ಡಿಸರ್ವ್ ಆಗಿದೆ ಅಂತ ಹೇಳಿ ಅವ್ರು ನೋಡ್ತಾ ಇರ್ತಾರೆ. ಅಲ್ಲಿ ಕೆಟ್ಟದಿದೆಯೋ ಒಳ್ಳೆದಿದೆಯೋ, ಓ ನನ್ನ ಶರಣದಲ್ಲಿ ಬಂದಿದ್ದಾನೆ ನನ್ನ ಭಕ್ತ, ಅವನ ಭಾಗ್ಯದಲ್ಲಿ ಇಂಥ ಒಂದು ಕೆಟ್ಟ ಅವಘಡ ನಡೆಯೋದಿದೆ, ಅದನ್ನು ಏನಾದರೂ ಮಾಡಿ ಇವನಿಗೆ ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿ ಕೊಡಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದು ಯೋಜನೆ ಮಾಡ್ತಾರೆ. ಆ ಯೋಜನೆಯಲ್ಲಿ ನಿಮ್ಮನ್ನು ಒಂದು ಭಾಗವಾಗಿಸ್ತಾರೆ. ಆ ಭಾಗದಲ್ಲಿ ನಿಮ್ಮ ಮೂಲಕ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡಿಸ್ತಾರೆ, ಅದರ ಪ್ರಮಾಣವನ್ನು ತಗ್ಗಿಸ್ತಾರೆ. ಅಂದರೆ ಅಲ್ಲಿ ಏನೋ ದೊಡ್ಡ ಅವಘಡ ನಡಿಬೇಕಾಗಿರುತ್ತೆ, ಅದರಿಂದ ಪಾರಾಗಲಿಕ್ಕೆ ದಾರಿ ತೋರಿಸ್ತಾರೆ. ಯಾಕಂದರೆ ಕ್ಷಮೆ ಇದೆ, ಭಗವಂತ
ಭಗವಂತನಲ್ಲಿ ಕ್ಷಮೆ ಇದೆ. ಆ ಕ್ಷಮೆಯನ್ನು ಕೊಡಿಸ್ಲಿಕ್ಕೆ ಗುರುವು ನಿಲ್ತಾರೆ, ನಿಮ್ಮ ಪರವಾಗಿ ನಿಲ್ತಾರೆ. ನನ್ನ ಭಕ್ತ ತಪ್ಪು ಮಾಡಿದ್ದ, ಇಲ್ಲ ಅಂತಲ್ಲ ಹಿಂದಿನ ಜನ್ಮದಲ್ಲಿ, ಆದರೆ ಈಗ ಅವನ ತಪ್ಪುಗಳನ್ನು ತಿದ್ದಿಕೊಳ್ಳುವ ಮೂಲಕ ಮನುಷ್ಯತ್ವ, ಮಾನವೀಯತೆ, ಸೇವೆ, ದಾನ, ಧರ್ಮ, ಪೂಜೆ ಹಾಗೆ ಇಂಥ ಒಂದು ಒಳ್ಳೆಯ ಉದ್ದೇಶಗಳೊಂದಿಗೆ ಅವನು ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಹಾಗಾಗಿ ಅವನ ತಪ್ಪನ್ನು ನೀವು ಮನ್ನಿಸಬೇಕು, ಅವನಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ರೀತಿಲಿ ಜಡ್ಜ್ ಎದುರಿಗೆ ಲಾಯರ್ ಹೇಗೆ ಪ್ರಾಮಾಣಿಕವಾಗಿ ಒಂದು ಹೋರಾಟ ಮಾಡಿ ತನ್ನ ಒಂದು ಕ್ಲೈಂಟ್ಗೆ ನ್ಯಾಯ ಒದಗಿಸಿ ಕೊಡ್ತಾರಲ್ಲ, ಆ ರೀತಿ ನಿಲ್ತಾರೆ ಗುರುವು. ಯಾಕಂದರೆ ಗುರುವಿನ ಮುಂದೆ ಭಗವಂತನು ಕೂಡ ಕೆಲವೊಂದು ಸಾರಿ ಮಣಿಬೇಕಾಗತ್ತೆ. ಯಾಕಂದರೆ ಅಂಥ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ ಗುರು. ಅವರ ಪುಣ್ಯವನ್ನು ಮೊದಲು ನಿಮಗೆ ದಾರೆ ಎರೆದು ಕೊಟ್ಟು ನಿಮ್ಮನ್ನು ಒಂದು ಸುರಕ್ಷತೆಯ ರಕ್ಷಣೆಯಲ್ಲಿ ಇಡ್ತಾರೆ. ನಂತರ ನಿಮಗೆ ಹಂತ ಹಂತವಾಗಿ ಪರೀಕ್ಷೆಗಳು, ಪಾಠಗಳು ಎದುರಾಗ್ತಾ ಹೋಗ್ತವೆ. ನಂತರ ನಿಮ್ಮ ಬದಲಾವಣೆ, ನಿಮ್ಮ ಕರ್ಮದ ಉದ್ದೇಶದ ಮೇರೆಗೆ ಆ ಭಗವಂತನ ಎದುರಿಗೆ ನಿಮ್ಮನ್ನು ನಿಲ್ಲಿಸಿ, ನನ್ನ ಭಕ್ತ ಅನಿವಾರ್ಯವಾಗಿ ಇಲ್ಲವೇ ಒಂದು ಅಹಂಕಾರದಲ್ಲಿ ಇಲ್ಲವೇ ಭೌತಿಕ ಆಸೆಗಳಿಗೆ ಸಿಲುಕಿ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಮಾಡಿದ್ದ, ಆದರೆ ಈಗ ಅವನ ತಪ್ಪುಗಳನ್ನು ತಿದ್ದಿಕೊಳ್ಳುವ ಮೂಲಕ ಅವನು ತನ್ನಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಒಳ್ಳೆಯದು ಹಾಗೆ ತಪ್ಪು ಅದರ ಅಂತರವನ್ನು ಈಗ ಕಂಡುಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ನ್ಯಾಯ ಕೊಡಬೇಕು, ಅವನ ತಪ್ಪುಗಳನ್ನು ಮನ್ನಿಸಬೇಕು, ಹಾಗೆ ಅವನಿಗೊಂದು ಅವಕಾಶವನ್ನು ಕೊಡಬೇಕು, ಸುಂದರ ಜೀವನ ಹಾಗೆ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಗುರುವು ಆ ಭಗವಂತನ ಎದುರಿಗೆ ನಿಲ್ಲಿಸ್ತಾರೆ ನಿಮ್ಮನ್ನು. ಭಗವಂತ ಮೊದಲು ನೋಡೋದು ನಿಮ್ಮನ್ನಲ್ಲ, ಗುರುವನ್ನು ನೋಡ್ತಾರೆ. ಇಂತಹ ಗುರುವಿನ ಶರಣದಲ್ಲಿ ಹೋಗಿ ಖಂಡಿತ ಅವನು ಒಳ್ಳೆಯದನ್ನು ಕಲ್ತಿರ್ತಾನೆ. ಅವನಿಗೆ ನಾನು ಕಣ್ಮುಚ್ಚಿ ಅವನಿಗೆ ಆಶೀರ್ವಾದ ಮಾಡಿ ಅವನ ತಪ್ಪನ್ನು ಕ್ಷಮಿಸ್ಬೋದು ಅನ್ನೋ ರೀತಿಲಿ ಭಗವಂತ ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾನೆ, ನಿಮ್ಮ ತಪ್ಪನ್ನು ಕ್ಷಮಿಸಿ. ನೀವು ತಪ್ಪು ಮಾಡಿಬಿಟ್ರಿ ಅಂದರೆ ನೇರವಾಗಿ ಶಿಕ್ಷೆನೇ ಸಿಗೋದಿಲ್ಲ. ಕೆಲವೊಂದು ಸಾರಿ ಕರ್ಮಗಳ ಮೂಲಕ ಪಾಠ ಕಲಿಸ್ಲಿಕ್ಕೆ ಇಲ್ಲಿ ವಿಧಿ ಪ್ರಯತ್ನ ಪಡತ್ತೆ. ಈ ಪ್ರಕೃತಿ, ಈ ಬ್ರಹ್ಮಾಂಡದ ಶಕ್ತಿಗಳು ಪ್ರಯತ್ನ ಪಡ್ತವೆ. ಅರ್ಥ ಮಾಡ್ಕೊಳ್ಳೋದು ತಪ್ಪು ಮೇಲೆ ತಪ್ಪು ಮಾಡ್ತಾ ಹೋದರೆ ಆಗ ಶಿಕ್ಷೆನೇ ಸಿಗೋದು. ಎಷ್ಟೋ ಸಾರಿ ಪ್ರಸ್ತುತ ನಿಮ್ಮ ಮನಸ್ಥಿತಿ ಇದನ್ನು ಅರ್ತಿರತ್ತೆ, ಯೋಚನೆ ಮಾಡಿರುತ್ತೆ. ಕೆಲವೊಂದು ಸಾರಿ ಇಂಥ ವಿಚಾರಗಳನ್ನು ತಳ್ಳಿ ಹಾಕಿ ನಾನೇ ಅಹಂಕಾರ ಅನ್ನೋ ರೀತಿಲಿ ಮೆರೆದಿರುತ್ತೆ. ಅಲ್ಲಿ ಮುಂದೆ ಯೋಚನೆ ಮಾಡದೆ ನಿರ್ಧಾರ ತಗೊಂಡ್ರೆ ಅಲ್ಲಿ ಖಂಡಿತ ಕೆಲವೊಂದು ಸಾರಿ ಸಮಸ್ಯೆ ಎದುರಾಗತ್ತೆ. ಹಾಗೆ ದಾರಿಯನ್ನು ನೋಡದೆ ನಾವು ಆ ಕಡೆ ಈ ಕಡೆ ನೋಡ್ತಾ ನಡೆದ್ರೆ ಎಡುತ್ತೀವಿ ಅಲ್ವಾ? ಹಾಗೆ ಪ್ರತಿಯೊಂದು ಹಂತದಲ್ಲೂ ಇಲ್ಲೊಂದು ಶಕ್ತಿ ಇದೆ, ಅದೃಶ್ಯ ಶಕ್ತಿ. ಅದು ನಮ್ಮನ್ನು ಸಂಭಾಳಿಸ್ತಾ ಇರುತ್ತೆ. ಹಾಗೆ ಕೆಲವೊಂದು ದಾರಿಯಲ್ಲಿ ನಮಗೆ ಮಾರ್ಗದರ್ಶನ ಕೂಡ ಮಾಡ್ತಾ ಇರುತ್ತೆ. ಆ ಸಂಕೇತಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಯಾರದ್ದೋ ಮೂಲಕ ನಮಗೆ ಕೆಲವು ಬುದ್ಧಿ ಮಾತು ಸಿಗೋದಾಗಿರ್ಬೋದು, ಇಲ್ಲ ಯಾರೋ ಬಂದು ಸಹಾಯ ಮಾಡೋದಾಗಿರ್ಬೋದು, ಇಲ್ಲ ಯಾರೋ ಬಂದು ಏನೋ ಒಂದು ನಾವು ತಪ್ಪು ಕೆಲಸ ಮಾಡುವಾಗ ನಮ್ಮನ್ನು ತಿದ್ದೋದಾಗಿರ್ಬೋದು. ಇವೆಲ್ಲವೂ ಕೂಡ ಭಗವಂತನ ಒಂದು ಕರ್ಮದ ಸೂಚನೆಯಾಗಿರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಹಾಗೆ ಕೆಲವೊಂದು ಸಾರಿ ಕೆಲವು ತಪ್ಪುಗಳು ಆಗೋಗ್ಬಿಟ್ಟಿದ್ದಾವೆ. ಆ ತಪ್ಪುಗಳಿಗೆ ಇಲ್ಲಿ ನೇರವಾಗಿ ಶಿಕ್ಷೆನೇ ಸಿಗುತ್ತೆ ಅಂತ ಅಲ್ಲ. ನೀವು ಗುರುವಿನ ಶರಣದಲ್ಲಿರೋದ್ರಿಂದ ಎಲ್ಲ ರೀತಿಯ ತಪ್ಪನ್ನು ಈಗ ಅನಲೈಸ್ ಮಾಡ್ಕೊಳ್ತಾ ಇದ್ದೀರಾ. ಅರ್ಥ ಮಾಡಿಕೊಂಡು ಯಾವುದು ನನ್ನಿಂದ ದೂರ ತಳ್ಳಬೇಕು, ಯಾವುದನ್ನು ಇಟ್ಕೊಳ್ಬೇಕು, ಯಾವುದಕ್ಕೆ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಬೇಕು, ಹಾಗೆ ನನಗಿಲ್ಲಿ ಏನೆಲ್ಲ ನೋವು ಸಿಗ್ತಾ ಇದೆಯಲ್ಲ ಅದನ್ನೇ ನಾನು ಯಾರಿಗೋ ಕೊಟ್ಟಿದ್ದೆ ಅನಿಸುತ್ತೆ. ಆ ಆತ್ಮದ ಉದ್ದೇಶ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನನಗೆ ಇಲ್ಲಿ ಗಂಡ ಇಲ್ಲ ಹೆಂಡತಿ ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಒಂದು ಸಂಬಂಧವಾಗಿ ನನಗೆ ಅದು ನೋವು ಕೊಡ್ತಾ ಇದೆ ಅನ್ನೋ ರೀತಿಲಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಗುರುವಿನಲ್ಲಿ ನನಗೆ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಯಾವುದೂ ಗೊತ್ತಿಲ್ಲ, ಈ ಸಮಯದಲ್ಲಿ ಈ ರೀತಿ ಒಂದು ಕರ್ಮದಲ್ಲಿ ನಾನು ನರಳಾಡ್ತಾ ಇದ್ದೀನಿ, ನನಗೆ ಈ ಕರ್ಮದಿಂದ ಹೊರಗೆ ಬರಲಿಕ್ಕೆ ದಾರಿ ತೋರಿಸಿ ಮಾರ್ಗದರ್ಶನ ಮಾಡಿ, ನೀವು ಹೇಗೆ ನನ್ನನ್ನು ತಿದ್ದಿತೀರೋ ಆ ರೀತಿ ನಾನು ಆ ತಿದ್ದುವಿಕೆಯಲ್ಲಿ ಸ್ಪಂದಿಸ್ತೀನಿ, ಹಾಗೆ ನನ್ನ ಕರ್ಮಗಳನ್ನು ಸುಧಾರಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಶರಣಾದರೆ ಖಂಡಿತ ಇದಕ್ಕೊಂದು ಸೊಲ್ಯೂಷನ್ ಅಂತ ಸಿಕ್ಕೇ ಸಿಗುತ್ತೆ. ನೀವು ಅಲ್ಲಿ ಇಲ್ಲಿ ಹೋಗಿ ಎಲ್ಲೆಲ್ಲೋ ಹೋಗಿ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ತಿದ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನೀವು ಗುರುವಿನ ಶರಣದಲ್ಲಿ ಹೋಗಿದ್ದೀರಲ್ಲ, ಅದರಿಂದ ಲಾಭ ಏನು ಸಿಕ್ಕಿದೆ ಹೇಳ್ರಿ? ಇದೇ ಲಾಭ ಸಿಕ್ಕಿದ್ದು. ಅಂದರೆ ಎಲ್ಲೆಲ್ಲೋ ತಿರುಗಾಡೋದು ಬೇಡ, ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ರಕ್ಷಣೆಯಲ್ಲಿದ್ದೀರಾ ಅಲ್ವಾ, ಆ ಸುರಕ್ಷಿತ ಝೋನಲ್ಲಿದ್ದೀರಾ. ಈಗ ಭಗವಂತನೂ ಕೂಡ ನಿಮ್ಮನ್ನು ಮುಟ್ಲಿಕ್ಕೆ ಭಯ ಪಡ್ತಾರೆ, ಯಾಕಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ. ಹಾಗೆ ಭಗವಂತನೇ ಒಂದು ಸಾರಿ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಗುರುವಿನ ಶರಣದಲ್ಲಿದ್ದವ್ರನ್ನ ಮುಟ್ಟೋಕ್ಕೆ. ಅಂದರೆ ದುಷ್ಟ ಶಕ್ತಿಗಳಾಗಿರ್ಬೋದು, ದುಷ್ಟ ಜನರ ಯೋಜನೆ ಆಗಿರ್ಬೋದು, ಯಾವುದೇ ರೀತಿ ಒಂದು ನಕಾರಾತ್ಮಕ ಎನರ್ಜಿ ಆಗಿರ್ಬೋದು ಮುಟ್ಲಿಕ್ಕೆ ಸಾಧ್ಯನಾ? ಇಷ್ಟು ನಂಬಿಕೆ ನೀವು ಇಟ್ಕೊಂಡ್ಬಿಟ್ರೆ ಜೀವನದಲ್ಲಿ ನೀವು ಒಳ್ಳೆಯ ದಿನಗಳನ್ನು ನೋಡ್ಲಿಕ್ಕೆ ಶುರು ಮಾಡ್ತೀರಾ. ಅವರ ಶರಣದಲ್ಲಿ ಹೋದ್ಮೇಲೂ ಅನೇಕ ರೀತಿಯ ಏರಿಳಿತಗಳು, ಕಷ್ಟಗಳು, ದುಃಖಗಳು ಸಿಗ್ತಾ ಇರ್ತವೆ. ಒಳಗಡೆ ಸಿದ್ಧತೆ ನಡೀತಾ ಇರುತ್ತೆ, ಮೇಲ್ಮುಖವಾಗಿ ನೀವು ಅವುಗಳನ್ನು ಅನುಭವಿಸ್ತಾ ಇದ್ದೀರಾ, ನೋವನ್ನು ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ. ಆದರೆ ಒಳಗೆ ಆ ಗುರು ಒಂದು ಯೋಜನೆ ಮಾಡ್ತಾ ಇರ್ತಾರೆ. ಆ ಯೋಜನೆ ಮೇಲೆ ನಂಬಿಕೆ ಇಡಬೇಕು, ಸಂದೇಹ ಪಡಬಾರ್ದು. ಅಂದರೆ ನಾನು ಗುರುವನ್ನು ಬಹಳ ದಿನಗಳಿಂದ ಪೂಜಿಸ್ತಾ ಇದ್ದೀನಿ, ನಾನು ಮಾಡದ ಪೂಜೆ ಇಲ್ಲ, ವ್ರತ ಇಲ್ಲ, ಆದರೂ ಕೂಡ
ಜೀವನದಲ್ಲಿ ಯಾವುದೇ ರೀತಿ ಒಳ್ಳೆಯದಾಗಿಲ್ಲ ಅಂತ ಹೇಳಿ ನಿಮ್ಮ ಒಂದು ಪ್ರಾರ್ಥನೆಯನ್ನು, ನಿಮ್ಮ ಒಂದು ನಂಬಿಕೆಯನ್ನು ನೀವು ಅನುಮಾನದಿಂದ ನೋಡುವ ಬದಲು ಖಂಡಿತ ಒಳಗಡೆಯಿಂದ ಒಂದು ಸಿದ್ಧತೆ ನಡೀತಾ ಇದೆ. ಮೇಲ್ಮುಖವಾಗಿ ನನ್ನ ಕರ್ಮಗಳ ಮೂಲಕ ನಾನು ಏನು ಮಾಡಿದ್ದೆ ಅನ್ನೋ ರೀತಿಲಿ ಒಂದು ಪಿಕ್ಚರ್ ನೋಡ್ತಾ ಇದ್ದೀನಿ. ನಾನು ಖಂಡಿತ ಭಗವಂತನ ಶರಣದಲ್ಲಿದ್ದೀನಿ, ಅವರ ರಕ್ಷಣೆಯಲ್ಲಿದ್ದೀನಿ. ಖಂಡಿತ ಅವರು ಇದೆಲ್ಲದಕ್ಕೂ ಒಂದು ದಾರಿಯನ್ನು ತೋರಿಸ್ತಾರೆ ಅನ್ನುವ ನಂಬಿಕೆ ಈಗ ತುಂಬ ಜನರಿಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವ ನೋವು, ದುಃಖ, ಸಮಸ್ಯೆಗಳ ಚಿತ್ರಣದಲ್ಲಿ ನೀವು ಕೆಲವು ಪಾಠಗಳನ್ನು ಕಲಿತಾ ಇದ್ದೀರಾ, ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ತಾ ಇದ್ದೀರಾ. ಇನ್ನು ಕೆಲವರಿಗೆ ಯಾವ ರೀತಿ ಇದೆ ಅಂದರೆ, ನಾನು ಏನೆಲ್ಲ ಮಾಡಿದ್ರು ಕೂಡ ನಾನು ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಏನು ಇದರ ಮರ್ಮ ಅನ್ನೋ ರೀತಿಲಿ, ದೇವರೇ ಇಲ್ವಾ ಹಾಗಾದರೆ ಅನ್ನೋ ರೀತಿಲಿ ಪ್ರಶ್ನೆ ಮಾಡ್ತಿದ್ದೀರಾ. ದೇವರು ನಿಮ್ಮ ಈ ಒಂದು ನೋವಿಗೆ ಕಾರಣರಲ್ಲ, ನಿಮ್ಮದೇ ಆದ ಕರ್ಮ ಕಾರಣ ಆಗಿರುತ್ತೆ. ಆದರೆ ಅದು ಮರ್ತೋಗಿರುತ್ತೆ. ಹಿಂದೆ ಮಾಡಿದಿರೋ, ಇಲ್ಲ ಈಗೂ ಮಾಡಿದಿರೋ, ಇಲ್ಲ ಮಾಡ್ತಾ ಇದ್ದೀರೋ, ಇಲ್ಲ ಯಾವ ಜನ್ಮದಲ್ಲಿ ಮಾಡಿದಿರೋ, ಅದು ನಿಮಗೆ ಹೋಗಿ ಕೆಲವೊಂದು ಸರಿ ಅದೇ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ನೀವು ಆ ನೋವನ್ನು ಎಲ್ಲಿಯವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅಂದರೆ ಆ ತಪ್ಪನ್ನು ಎಲ್ಲಿವರೆಗೂ ನೀವು ತಿದ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಅವು ನಿಮ್ಮನ್ನು ಕರ್ಮದ ರೂಪದಲ್ಲಿ ಹಿಂಬಾಳಿಸ್ತವೆ. ಈ ಕರ್ಮದ ಹಿಡಿತದಿಂದ ನಿಮ್ಮನ್ನು ಬಿಡಿಸೋದು ಅಂದರೆ ಗುರು ಮಾತ್ರ. ಯಾಕಂದರೆ ಅವರ ಶರಣದಲ್ಲಿ ಹೋದರೆ ಅವರ ದಿವ್ಯ ದೃಷ್ಟಿಯಿಂದ ಅವ್ರ ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ, ಈ ಪಾಪವನ್ನು ಹೇಗೆ ಸುಡ್ಬೋದು ಎಲ್ಲವನ್ನು ನೋಡ್ತಾರೆ. ಮೊದಲು ದುನಿಯಾ ಎದುರಿಗೆ ಕುಳಿತು ಅವರು ದಹಿಸಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಪಾಪ ಕರ್ಮವನ್ನು, ಅವರ ಪುಣ್ಯವನ್ನು ನಿಮಗೆ ದಾರಿ ಎರೆದು ಕೊಟ್ಟು ನಿಮ್ಮ ಕರ್ಮವನ್ನು ಅದರಲ್ಲಿ ದಹಿಸಿ ನಿಮ್ಮ ನೋವು, ದುಃಖ ಎಲ್ಲವನ್ನು ಅದರಲ್ಲಿ ಹಾಕಿ ಸುಟ್ಟು ನಂತರ ಒಂದು ಯೋಜನೆ ಮಾಡ್ತಾರೆ. ಆ ಯೋಜನೆಯಲ್ಲಿ ನಿಮ್ಮನ್ನು ಭಾಗವಾಗಿಸಿ ನಿಮಗೊಂದು ಶಿಕ್ಷಣ ಕೊಡಲಿಕ್ಕೆ ಶುರು ಮಾಡ್ತಾರೆ. ನಂತರ ಕಷ್ಟ ದುಃಖಗಳ ಏರಿಳಿತ ಆಗೋರು ಈ ಮೂಲಕ ನಿಮಗೆ ಪರೀಕ್ಷೆಗಳು ಎದುರಾಗ್ತವೆ. ಅವುಗಳಲ್ಲೂ ಕೂಡ ದೃಢ ವಿಶ್ವಾಸದಿಂದ ನನ್ನ ಜೊತೆ ನನ್ನ ಗುರು ಇದ್ದಾರೆ, ಖಂಡಿತ ಅವರು ನನ್ನನ್ನು ಸಂಭಾಳಿಸ್ತಾ ಇದ್ದಾರೆ, ಹಾಗೆ ನನಗೆ ಒಂದು ಒಳ್ಳೆಯ ಜೀವನವನ್ನು ಸುಂದರವಾಗಿ ರೂಪಿಸಿ ಕೊಡ್ತಾ ಇದ್ದಾರೆ. ನಾನಿಲ್ಲಿ ಕರ್ಮಗಳನ್ನು ಕಳ್ಕೊಳ್ಳೋದ್ರ ಕಡೆ ಅಷ್ಟೇ ಗಮನ ಕೊಡೋಣ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ. ಈ ಜನ್ಮದಲ್ಲಾಗಲಿಲ್ಲದ್ರೂ ಮುಂದಿನ ಜನ್ಮದಲ್ಲಾದರೂ ಒಂದು ಒಳ್ಳೆಯ ಜೀವನ ಸಿಗುತ್ತೆ. ಈ ಜನ್ಮದಲ್ಲಾದರೂ ನಾನು ಯಾರಿಗೆಲ್ಲ ಏನು ನೋವು ಕೊಟ್ಟಿದ್ನಲ್ಲ, ಯಾರೆಲ್ಲ ನನ್ನ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ನನಗೆ ಕಂಗೆಡಿಸ್ಲಿಕ್ಕೆ ಆತ್ಮದ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೋ, ನೋವು ಕೊಡಲಿಕ್ಕೆ, ಇಲ್ಲ ನಾನು ಯಾರಿಗೋ ವಂಚನೆ ಮಾಡಿದ್ನೋ ಆ ವಂಚನೆಯನ್ನು ಕೊಡುವ ಮೂಲಕ ಅವರ ಆತ್ಮದ ಅಪೂರ್ಣತೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ಬಂದಿರೋ ಅವರಾದರೂ ತೃಪ್ತರಾಗಲಿ, ಅವರಿಗಾದರೂ ಒಂದು ನ್ಯಾಯ ಸಿಗಲಿ ಅನ್ನೋ ರೀತಿಯಲ್ಲಿ ಒಂದು ಕ್ಷಮೆ ಯಾಚಿಸಿ ಆ ಒಂದು ತೃಪ್ತ ಭಾವದಿಂದ ಇಲ್ಲಿ ಬಂದಿರುವ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ಗುರುವಿನಲ್ಲಿ ಶರಣಾಗಿ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನ ಅಂತೂ ಮಾಡ್ತಾ ಇದ್ದರೆ ಖಂಡಿತ ಇಲ್ಲೇನು ಕಂಡುಕೊಳ್ಳಿಲ್ಲ ಅದು ಮುಂದಿನ ದಿನಗಳಲ್ಲಿ ಸಿಗ್ಬೋದು. ಯಾಕಂದರೆ ಇಲ್ಲಿ ಗುರು ಯಾವ ರೀತಿ ಅಂದರೆ, ನೀವು ಪಶ್ಚಾತ್ತಾಪ ಪಟ್ಟ ಕ್ಷಣ ನಿಮಗೆ ಅನಿಸ್ಬೋದು ನಾನು ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯದನ್ನು ಪಡ್ಕೊಳ್ಳೋಣ, ಈ ಜನ್ಮದಲ್ಲಿ ಕಳ್ಕೊಳ್ಳೋಣ ರೀತಿಯಲ್ಲಿ ಅಂದ್ಕೊಂಡ್ರೆ ಅದು ಇದೇ ಜನ್ಮದಲ್ಲಿ ಕಳ್ಕೊಳ್ಳೋಕೆ ಅವಕಾಶ ಕೊಟ್ಬಿಡ್ತಾರೆ. ಯಾಕಂದರೆ ಅದು ಒಂದೇ ಒಂದು ಕ್ಷಣ ಸಾಕು ಪರಿವರ್ತನೆ. ಆ ಪರಿವರ್ತನೆ ಸಿಕ್ಕ ಕ್ಷಣ ನೀವು ಇದೇ ಜನ್ಮದಲ್ಲಿ, ಮುಂದಿನ ಜನ್ಮ ಕಾಯಬೇಕಾಗಿಲ್ಲ, ಇದೇ ಜನ್ಮದಲ್ಲಿ ಆ ಗುರು ಅವರ ಒಂದು ಪುಣ್ಯವನ್ನು ನಿಮಗೆ ದಾರಿ ಎರೆದು ಕೊಟ್ಟು ಇದೇ ಜನ್ಮದಲ್ಲಿ ನೀವು ಏನೆಲ್ಲ ಇಲ್ಲಿ ಕಳ್ಕೊಂಡಿದ್ರೋ, ಏನೆಲ್ಲ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಿದ್ರೋ ಅದನ್ನು ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಜೀವನ ವ್ಯಯಿಸುವ ಹಾಗೆ ಒಂದು ಯೋಜನೆ ಮಾಡಿಕೊಡ್ತಾರೆ. ಆ ಒಂದು ಸುಂದರವಾದ ದಡವನ್ನು ಸೇರಿಸ್ಕೊಡ್ತಾರೆ. ಅವರ 11 ವಚನಗಳಲ್ಲಿ ಅದು ಕೂಡ ಒಂದಾಗಿದೆ. ನೀ ಎಂಥದ್ದೇ ಪಾಪ ಮಾಡಿರು, ಏನೇ ಕೆಟ್ಟ ಕರ್ಮ ಮಾಡಿರು, ಒಮ್ಮೆ ಪಶ್ಚಾತ್ತಾಪ ಪಟ್ಟು ನನ್ನ ಶರಣದಲ್ಲಿ ಬಂದರೆ ಖಂಡಿತ ನನ್ನ ಶರಣದಲ್ಲಿ ನಿನಗೊಂದು ಮಾರ್ಗದರ್ಶನ, ರಕ್ಷಣೆ ಹಾಗೆ ಒಂದು ಪರಿಹಾರ ಸಿಗುತ್ತೆ ಅಂತೇಳಿ ಅದರ ಅನುಗುಣವಾಗಿ ಯಾವುದೋ ಒಂದು ಜನ್ಮದ ಪುಣ್ಯ ಅನ್ನೋ ಹಾಗೆ ನೀವು ಅವರ ಶರಣದಲ್ಲಿ ಬಂದಿದ್ದೀರಾ, ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ, ಅದರ ಅನುಭವ ಆಗಿದೆ. ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವೆಷ್ಟು ಬದಲಾಗಿದ್ದೀರಾ ಅನ್ನೋದಕ್ಕೆ ಬೇರೆಯವರು ಸಾಕ್ಷಿ ಬೇಡ, ನೀವೇ ಸಾಕ್ಷಿಯಾಗಿದ್ದೀರಾ. ಹಾಗೆ ನಾನಿಲ್ಲಿ ಬಂದಿರುವ ಎಲ್ಲ ರೀತಿಯ ಕಾರ್ಡ್ಗಳನ್ನು ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳಲಿಲ್ಲ, ಎಲ್ಲ ಎನರ್ಜಿನ ಒಟ್ಟುಗೂಡಿಸಿ ಒಂದು ಪರಿವರ್ತನೆಯ ಸಂದೇಶದ ಮೂಲಕ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡುವ ಪ್ರಯತ್ನವನ್ನು ಇಲ್ಲಿ ನಾನು ಮಾಡಿದ್ದೀನಿ. ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ದೊಡ್ಡ ಬ್ಲಾಕೇಜ್ಗಳನ್ನು, ಅಡ್ಡಿ ಆತಂಕಗಳನ್ನು, ದೋಷಗಳ ಮೂಲಕ ತಂದುಕೊಂಡಿರ್ತೀರ. ಹಾಗಾಗಿ ಇಲ್ಲಿ ನಾನು ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಅವುಗಳನ್ನು ತಿದ್ಕೊಂಡ್ರೆ ಸಾಕು. ಎಲ್ಲೋ ಹೋಗಿ ಭಗವಂತನ ಸೇವೆ ಮಾಡಬೇಕು ಅಂತ ಏನಿಲ್ಲ. ನೀವು ಮಾಡುವ ಉತ್ತಮವಾದ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲೇ ಭಗವಂತನ ಮಾಸವಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಅದನ್ನೇ ಇಲ್ಲಿ ಗುರುವು ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅನ್ನೋದು ಮಾತು ಎಷ್ಟು ಅರ್ಥಗರ್ಭಿತ ಅಲ್ವಾ ಸ್ನೇಹಿತರೆ. ನಾನೇ ಸೇವೆ ಮಾಡಿ ದೇವರನ್ನ ಒಲಿಸ್ಕೊಂಡ್ಬಿಡ್ತೀನಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಹೋಗೋದಕ್ಕಿಂತ ಗುರುವಿನ ಮೂಲಕ ಹೋದರೆ ಬೇಗ ನೀವು ಆ ದೇವರನ್ನ ಪಡ್ಕೊಳ್ಬೋದು, ಕಾಣ್ಬೋದು. ಇದೇ ಅದಕ್ಕೋಸ್ಕರನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿರೋದು, ಸದ್ಗುರು ನನ್ನದೇ ಆದ ಅವತಾರ ಅಂತ ಹೇಳಿ. ಅವರ ಶರಣದಲ್ಲಿ ಹೋಗಿ ಒಂದು ಪಾಠವನ್ನು ಕಲ್ತ್ರೆ ಸ್ವಯಂ ಅವರ ಮೂಲಕವೇ ನನ್ನ ದರ್ಶನವಾಗುತ್ತೆ ಅಂತ ಹೇಳಿರೋ ಮಾತು ಸತ್ಯ. ಅದು ಒಂದು ಕಡೆ ಆದರೆ ಗುರುವಿನ ಮಹತ್ವವನ್ನು ಅವರೇ ಸಾರಿದ್ದಾರೆ. ರಾಮನ ಅವತಾರ, ಕೃಷ್ಣನ ಅವತಾರ, ಇನ್ಯಾವುದೇ ರೀತಿ ಒಂದು ಲೀಲೆಗಳಲ್ಲಿ ಭಗವಂತ ಅವತರಿಸಿದ್ರು ಕೂಡ ಅವರು ಗುರುವಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಮೂಲಕ ಗುರುವಿನ ಮಹತ್ವವನ್ನು ಜಗತ್ತಿಗೆ ಸಾರಿದ್ದಾರೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅನ್ನುವ ಪದ ಬಂದಿರೋದು ಸ್ನೇಹಿತರೆ. ನನ್ನಲ್ಲಿ ಆ ಶಕ್ತಿ ಇದೆ, ನಾನೇ ಭಗವಂತನನ್ನು ಹುಡ್ಕೊಳ್ತೀನಿ ಅಂತ ಅಹಂಕಾರದಿಂದ ವರ್ತನೆ ಮಾಡಿ ನಾವು ಮುಂದೆ ಹೋಗೋದಕ್ಕಿಂತ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ಅದೇ
ಗುರುವಿನ ಮುಖೇನ ನಾವು ಅವರ ಮಾರ್ಗದರ್ಶನದಲ್ಲಿ ಸಾಗಿ ಭಗವಂತನ ಪಡ್ಕೊಳ್ತೀವಿ ಅನ್ನೋ ವಿಚಾರ ಎಷ್ಟು ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಪ್ರಸ್ತುತ ಭಾವನೆ ಒಂದು ಹೊಸ ಆರಂಭದ ಸಂಕೇತದಲ್ಲಿದೆ. ಜೀವನದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಬೆಳೆಯುವ ಅವಕಾಶಗಳು ಈಗ ನಿಮ್ಮತ್ತ ಖಂಡಿತ ಬರ್ತಾ ಇದೆ ಅನ್ನುವ ಸೂಚನೆ ಕೂಡ ನಿಮಗೆ ಸಿಕ್ಕಿದೆ. ಇದು ಹಣ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಹೊಸ ಕೌಶಲ್ಯ, ಹೊಸ ಐಡಿಯಾ ಅಥವಾ ಜೀವನದಲ್ಲಿ ಸ್ಥಿರತೆ ತರೋ ಒಂದು ದೈವಿಕ ಸಂದೇಶದ ರೀತಿಯಲ್ಲಿ ನಿಮಗೆ ಕೆಲವು ಸಂಕೇತಗಳು ಸಿಗ್ತಾ ಇದ್ದಾವೆ, ಈ ಬದಲಾವಣೆಗಳ ಸಂಕೇತಗಳು. ಹಾಗೆ ತಕ್ಷಣ ಫಲ ಬೇಕಂತ ಹೇಳಿ ಆತುರ ಪಡೋದು ಬೇಡ. ನೀವೀಗ ಬೀಜ ಬಿತ್ತುವ ಹಂತದಲ್ಲಿದ್ದೀರಾ. ಆ ಬೀಜವನ್ನು ಬಿತ್ತಿದ್ದೀರಾ. ಅದರ ಪಾಲನೆ ಪೋಷಣೆಯನ್ನು ಯಾವ ರೀತಿಯ ಕರ್ಮದ ಉದ್ದೇಶಗಳನ್ನು ಹೊಂದಿ ಮಾಡಬೇಕು ಅನ್ನೋದ್ರ ಕಡೆ ಅಷ್ಟೇ ನೀವು ಗಮನ ಹರಿಸಿ, ಫಲವನ್ನು ಆ ಭಗವಂತನೇ, ನೀವು ನಂಬಿದ ಗುರುವೇ ನಿಮ್ಮತ್ತ ಹೊತ್ತು ತರ್ತಾರೆ ಅನ್ನೋದು ಇಲ್ಲಿ ನಿಮಗೆ ಸಿಗ್ತಾ ಇರುವ ಈಗಿನ ಒಂದು ಬ್ಲೆಸ್ಸಿಂಗ್ ಆಗಿರುತ್ತೆ. ನೀವೀಗ ಕಲಿತಾ ಇರುವುದು, ಮಾಡ್ತಾ ಇರುವುದು ಸಣ್ಣ ಪ್ರಯತ್ನ ಅಥವಾ ಹೃದಯದಿಂದ ಇಟ್ಟಿರುವ ಒಂದು ಕನಸು ಕೂಡ. ಅಂದರೆ ನಿಮ್ಮ ಮನಸ್ಸಲ್ಲಿ ಮನಃಪೂರ್ವಕವಾಗಿ ಪ್ರಾಮಾಣಿಕ ಪ್ರಯತ್ನದಿಂದ ನನ್ನ ಕನಸನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದು ಯಾವುದೂ ಪ್ರಯತ್ನ ವ್ಯರ್ಥ ಆಗ್ತಾ ಇಲ್ಲ. ಇಲ್ಲಿ ಕೆಲವು ದೋಷಗಳು ಕಾಣಿಸ್ತಾ ಇರೋದ್ರಿಂದ ಆ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಸ್ವಲ್ಪ ಸಮಯ ಕೊಡ್ತಾ ಇದ್ದಾರೆ. ಖಂಡಿತ ಅದೇನು ನೀವು ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅದು ವ್ಯರ್ಥ ಆಗಿಲ್ಲ, ಅದು ಒಳಗಿಂದ ಒಳಗೆ ಸಿದ್ಧತೆ ಆಗ್ತಾ ಇದೆ. ದೇವರು ನಿಮ್ಮ ಶ್ರಮ ನೋಡ್ತಾ ಇದ್ದಾರೆ. ಅಂದರೆ ಗುರುವು ನಿಮ್ಮ ಶ್ರದ್ಧೆ ಹಾಗೆ ಪ್ರಾಮಾಣಿಕ ಪ್ರಯತ್ನದ ಮನಸ್ಥಿತಿಗೆ ಫಲ ಕೊಡೋ ಸಮಯ ಹತ್ತಿರನೇ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಣಕಾಸಿನಲ್ಲಿ ನಿಧಾನವಾದ ಸುಧಾರಣೆಯನ್ನು ಕಾಣ್ತಾ ಇದ್ದೀರಾ. ಒಳ್ಳೆಯ ಅವಕಾಶದ ಬಾಗಿಲು ಕೂಡ ತೆರೀತಾ ಇದೆ. ಹೊಸ ಕೆಲಸ ಸಿಗ್ಬೋದು, ಇಲ್ಲ ಆ ಹೊಸ ಕೆಲಸಕ್ಕೆ ಹೋಗಲಿಕ್ಕೆ ಒಂದಿಷ್ಟು ಐಡಿಯಾಗಳನ್ನು ಮಾಡ್ತಾ ಇದ್ದೀರಾ, ಅದಾಗ್ಬೋದು. ಹಾಗೆ ಒಂದು ಎಕ್ಸಾಮ್ ಕೊಡ್ತಾ ಇರ್ಬೋದು ನೀವು ಈ ತಿಂಗಳಲ್ಲಿ, ಅದು ಕೂಡ ಫಲಕಾರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಹೊಸ ಕಲಿಕೆಯ ಶುಭ ಆರಂಭ ಇಲ್ಲಿ ನಿಮಗೆ ಶುರುವಾಗಿದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮಗೆ ಭವಿಷ್ಯಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ನಿರ್ಮಾಣ ಮಾಡಿಕೊಳ್ಳೋ ಹಂತದಲ್ಲಿ ನಿಮ್ಮ ಕರ್ಮದ ಉದ್ದೇಶಗಳು ಈಗಿದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಜೀವನವನ್ನು ಇತರರೊಂದಿಗೆ ಕಂಪೇರ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀರಾ. ಈಗ ನಿಮ್ಮ ದಾರಿಯ ವಿಭಿನ್ನವಾದ ಆಯ್ಕೆಯಲ್ಲಿ ಸಾಗ್ತಾ ಇದೆ. ನೀವೀಗ ಸ್ಲೋ ಆಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಭಯಪಡೋದೇನು ಬೇಡ. ಆದರೆ ನೀವು ಏನಾದರೂ ಸಾಧನೆ ಖಂಡಿತ ಮಾಡ್ತೀರಾ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಜೀವನಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ. ಹಾಗಾಗಿ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ಇದ್ದು ಕೆಲವೊಂದ್ಸರಿ ನೋವು ಪಟ್ಟಿದ್ದು ಉಂಟು. ಅವ್ರು ಮುಂದೆ ಹೋಗಿಬಿಟ್ರು, ಇಲ್ಲ ನನಗೆ ಆಗ್ತಾ ಇಲ್ಲ, ನನಗೆ ಯಾರ್ದು ಸಪೋರ್ಟ್ ಇಲ್ಲ ಅನ್ನೋ ರೀತಿಲಿ ಆ ಯಾವ ವಿಚಾರನೂ ನಿಮ್ಮ ಗಮನದಲ್ಲಿ ಬರಬಾರ್ದು ಸಂದೇಹದ ಮೂಲಕ. ಯಾಕಂದರೆ ನಿಮ್ಮ ಜೊತೆ ಸ್ವಯಂ ನೀವು ನಂಬಿದ ಗುರು ಇದ್ದಾರೆ, ನಿಮ್ಮ ಆತ್ಮವಿಶ್ವಾಸ ಇದೆ, ಸ್ವಮೌಲ್ಯ ಇದೆ, ನಿಮ್ಮನ್ನು ಪ್ರೀತಿಸುವ ನಡೀತಾ ಇರುವ ಗುಣಗಳಿದ್ದಾವೆ. ಅವೇ ನಿಮಗೆ ಸಹಾಯ ಮಾಡ್ತವೆ. ಅದ್ರ ಜೊತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ಹಾಗೆ ಅದ್ರ ಜೊತೆ ಒಳ್ಳೆಯ ಉದ್ದೇಶದ ಕರ್ಮ ಕನೆಕ್ಟ್ ಮಾಡಿದರೆ ಖಂಡಿತವಾಗಿ ಅಲ್ಲಿ ಏನು ಆಗಬೇಕು, ಏನು ಆಗಬಾರ್ದು ಅದು ಡಿಸೈಡ್ ಮಾಡುತ್ತೆ. ಒಂದು ಸ್ಕಿಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಖಂಡಿತ ಅಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ. ಹಣದ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಆದರೆ ಕೆಲವರಿಗೆ ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಸಣ್ಣ ಆಪರ್ಚುನಿಟೀಸ್ ಇಗ್ನೋರ್ ಮಾಡಬೇಡಿ. ಅಂದರೆ ಸಣ್ಣ ಸಣ್ಣ ಅವಕಾಶಗಳು ನಿಮ್ಮ ಎದುರಿಗೆ ಬರುತ್ತೆ, ಯಾವುದನ್ನು ಇಗ್ನೋರ್ ಮಾಡಬೇಡಿ. ಯಾಕಂದರೆ ಅಲ್ಲಿ ಅದೇ ನಿಮಗೆ ಸಿಗುತ್ತೆ ಅಂತಲ್ಲ, ಅದರಲ್ಲಿ ಕೆಲವೊಂದು ಪರಿವರ್ತನೆ ತಗೊಳ್ಳೋ ಒಂದು ಅವಕಾಶ ಸಿಗ್ಬೋದು, ಇಲ್ಲ ಯಾರದ್ದು ಪರಿಚಯ ಆಗ್ಬೋದು, ಸಹಾಯ ಸಿಗ್ಬೋದು. ಹಾಗೆ ಅದು ಒಂದು ನಿಮಗೆ ಬೇಸಿಕ್ಕಾಗಿ ಒಂದು ಸಹಾಯ ಮಾಡ್ಬೋದು ಏನೋ ಕಲೀಲಿಕ್ಕೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನೀವು ಒಂದೇ ಸರಿ ದೊಡ್ಡದನ್ನು ಪಡ್ಕೊಳ್ಳೋಕ್ಕೆ, ದೊಡ್ಡ ದಾರಿಯಲ್ಲಿ ಹೋಗಲಿಕ್ಕೆ ಕಷ್ಟ ಆಗ್ಬಿಡುತ್ತೆ, ಆ ಹೆದರಿಕೆ ಆಗ್ಬಿಡುತ್ತೆ. ಈ ಸಮಯದಲ್ಲಿ ಈ ಸಣ್ಣ ಸಣ್ಣ ಆಪರ್ಚುನಿಟೀಸ್ ಏನು ಮಾಡುತ್ತೆ ಅಂದರೆ ದೊಡ್ಡದನ್ನು ಪಡ್ಕೊಳ್ಳೋಕ್ಕೆ, ವಿಶೇಷವಾದದ್ದನ್ನು ಕಂಡುಕೊಳ್ಳೋಕ್ಕೆ ಸಿದ್ಧತೆ ಮಾಡಲಿಕ್ಕೋಸ್ಕರ ಬಂದಿರ್ತವೆ. ಹಾಗಾಗಿ ಇಗ್ನೋರ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ಡಿಸಿಪ್ಲಿನ್ ಇಟ್ಟರೆ ಡೆಸ್ಟಿನಿ ಕೂಡ ಬದಲಾಗುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತಿರಬೇಕು, ಅದು ಒಳ್ಳೆಯ ಉದ್ದೇಶದ ಕರ್ಮದ ಶಿಸ್ತಾಗಿರಬೇಕು. ಆಗ ನಿಮ್ಮ ವಿಧಿ ಕೂಡ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾಯಿದೆ. ನಿಮ್ಮ ಕನಸುಗಳಿಗೆ ಇಲ್ಲಿ ಪ್ರಾಕ್ಟಿಕಲ್ ಆ್ಯಕ್ಷನ್ ಕೊಡಿ. ಅಂದರೆ ವಾಸ್ತವ ಒಂದು ಸ್ವರೂಪದಲ್ಲಿ ಅದನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಒಂದು ಚಾಲನೆ ಕೊಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಈ ಎನರ್ಜಿ ಯಾಕೆ ಕನೆಕ್ಟ್ ಆಗಿದೆ ಅಂದರೆ, ಇತ್ತೀಚೆಗೆ ನೀವು ನನ್ನಿಂದ ಆಗುತ್ತಾ ಅನ್ನುವ ಡೌಟಲ್ಲಿ ಇದ್ದಿರ್ಬೋದು. ಆದರೆ ಈ ಕಾರ್ಡನ್ನು ಎನರ್ಜಿಯಲ್ಲಿ ಯಾವ ರೀತಿ ಹೇಳ್ತಾ ಇದೆ ಅಂದರೆ, ನಿಧಾನವಾಗಿ ಆದರೂ ನಿಮ್ಮ ಜೀವನ ಖಂಡಿತ ಒಂದು ದಡ ಸೇರುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ, ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಆ ಕರ್ಮ ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವೀಗ ಆರಂಭ ಮಾಡೋದು ಸಣ್ಣದಾಗಿ ಕಾಣ್ಬೋದು, ಅದೇ ನಿಮ್ಮ ಒಂದು ಫ್ಯೂಚರ್ ಬ್ಲೆಸ್ಸಿಂಗ್ ಆಗಿ ರೂಪಾಂತರ ಆಗಲಿದೆ ಅನ್ನೋ ರೀತಿಯಲ್ಲಿ ಗುರುವಿನ ಒಂದು ಕೊನೆಯ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಅಂದರೆ ಈಗಿನ ಎನರ್ಜಿಗೆ ನಿಮಗೆ ಯಾವೆಲ್ಲ ರೀತಿಯ ಪರಿವರ್ತನೆಯ ಒಂದು ಎನರ್ಜಿ ಕನೆಕ್ಟ್ ಆಗಬೇಕು, ಹಾಗೆ ಯಾವ ವಿಚಾರ ನಿಮ್ಮಲ್ಲಿ ಹೀಲ್ ಆಗಬೇಕು, ಯಾವುದನ್ನು ನೀವು ಪಡ್ಕೊಳ್ಬೇಕು, ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಬ್ಲೆಸ್ಸಿಂಗ್ಗಳ ದಾರಿಯನ್ನು ಕೂಡ ಗುರು ತೋರಿಸಿದರೆ ಇವತ್ತಿನ ಎನರ್ಜಿಗೆ ಇದು ಕೊನೆಯಾಗಿರುತ್ತೆ ಸ್ನೇಹಿತರೆ.
ಈ ಒಂದು ಎನರ್ಜಿಯನ್ನು ನೀವು ಯಾವ ರೀತಿ ನಿಮ್ಮಲ್ಲಿ ತಗೊಳ್ತೀರೋ ಅದರ ಆಧಾರದ ಮೇಲೆ ನೀವು ತಕ್ಷಣವೇ ಇದರಲ್ಲಿ ಬದಲಾವಣೆಯನ್ನು ಕಾಣ್ಬೋದು. ಹಾಗಾಗಿ ನಿಮ್ಮ ಮನಸ್ಸಿಗೆ ಈ ವಿಚಾರಗಳು ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಯಾಕೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಬೇಕು ಅಂತೀನಿ ಅಂದರೆ, ಒಂದು ಕೃತಜ್ಞತೆ ಇದರಿಂದ, ಅಂದರೆ ನೀವು ವಿಡಿಯೋವನ್ನು ನೋಡಿರ್ತೀರಿ, ಸಂದೇಶವನ್ನು ಕೇಳಿರ್ತೀರಿ, ಇದರಿಂದ ನಿಮಗೆ ಏನೋ ಮನಸ್ಸಿಗೆ ಹಿತ ಆಗಿದೆ, ಸ್ವಲ್ಪ ಸಮಾಧಾನ ಆಗಿದೆ ಅಂದರೆ ಆ ಋಣವನ್ನು ಇಟ್ಕೊಳ್ಬಾರ್ದು. ಅದನ್ನು ಸಾಯಿರಾಮ್ ಅಂತ ಹೇಳಿ ಒಂದು ಕಮೆಂಟ್ ಮಾಡೋದ್ರ ಮೂಲಕ ಆ ಎನರ್ಜಿಯನ್ನು ನೀವು ತಗೊಂಡು ನಿಮ್ಮ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸಬೇಕು. ಅದು ಒಂದು ಬ್ಲೆಸ್ಸಿಂಗ್ ಆಗಿ ನಿಮಗೆ ನಿರಂತರವಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಹೇಳೋದು ಇಲ್ಲಿ ನಿಮ್ಮ ಒಳ್ಳೆಯದಕ್ಕೆ ನಾನು ಅದನ್ನು ಅರ್ಥ ಮಾಡ್ಕೊಂಡ ಪ್ರಕಾರ ನಿಮಗೆ ತಿಳಿಸಿದ್ದೀನಿ. ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.